ಸೊ ಇವತ್ತು ನೀಟ್ಗೆ ನನ್ನ ಕೈ ಮಾಡ್ತಾರೆ ಸೊ ಅದು ನಾನು ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಬೇಕಾಗಿದ್ದೀನಿ ಸೊ ನೋಡಬೇಕು ಯಾವುದು ಗೊತ್ತಿಲ್ಲ ಸೊ ನೈಟ್ ಫುಲ್ 100% ಏನು ಮಾಡಬೇಕು ಎಲ್ಲ ನಾನೇ ಮಾಡೋಣ ಅಂತ ಬೇಕಾಗಿದ್ದೀನಿ ಕ್ರೇಜ್ ಕಂಟೆಂಟ್ ಕೊಡ್ತೀನಿ ಸೊ ಆಮೇಲೆ ಇರುತ್ತೆ ಸೊ ಮಿಸ್ ಮಾಡಬೇಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಯೂಸ್ ಮಾಡ್ತಾರೆ ಅಂತ ಸಿಗಲಿ ಮಾಡ್ತಾರೆ ಗೈಸ್ ಇವತ್ತು ನಾನು ಸೊ ಇಲ್ಲಿ ವಿಡಿಯೋ ಕ್ಲಿಕ್ ಮಾಡ್ತಾರೆ ಸೊ ನಾನು ಮಾಡ್ತೀನಿ ಗೈಸ್ ಸೊ ಎಲ್ಲ ಎ ಟು ಝೆಡ್ ಇದೆ ಸೊ ಎಲ್ಲ ಓದಿ ಏನು ಮಾಡ್ತಾರೆ ಎಲ್ಲ ಮಾಡ್ತಾ ಅಂತ ಸೊ ಲೈವ್ ಮಾಡ್ತೀನಿ ಗೊತ್ತಾ ಏನು ಮಾಡ್ತಾರೆ ಕೆಲಸ ಮಾಡ್ತಾರೆ ಅಲ್ಲೇ ಸು ಟೈಮ್ ಬಾ ಇಲ್ಲ ಅಂತ ಯಾರು ತರ ಇದು ಕರೆಕ್ಟ್ ಆಗಿ ನಮ್ಮ ಚಿಕ್ಕ ಲೆವೆಲ್ ಮಾಡೋಣ ನಾನು ಕ್ರೇಜ್ ಆಗಿ ಚಿಕ್ಕ ಲೆವೆಲ್ ಎಲ್ಲ ಮಾಡೋಣ ಸೊ ನಾನು ಕಟ್ಟಿದ್ದೀನಿ ಕಮೆಂಟ್ಸ್ ನಿಂದಿ ಗೈಸ್ ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಗೈಸ್ ಆಕ್ಚುಲಿ ಯಾವುದು ಈ ತರ ಐಡಿಯಾ ಮಾಡಲ್ಲ ಫಸ್ಟ್ ಟೈಮ್ ಮಾಡ್ತಾ ಹೋಗ್ತೀವಿ ಐಡಿಯಾ ನಮಗೆ ಸೊ ನಾನು ಚಿಕ್ಕ ಬಂತು ಎಲ್ಲ ಮತ್ತೆ ಸಿಕ್ಕಿಲ್ಲ ಗೊತ್ತಾಯ್ತಾ ಗೊತ್ತಾಗ್ತಿಲ್ಲ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಬೇಡಿ, ನಮ್ಮನ್ನ ಕೆಣಿಬೇಡಿ. ಆಮೇಲೆ ಇನ್ನೂ ಒಂದು ನನ್ನ ನೋಡ್ಕೊಂಡು ಯಾರು ದಯವಿಟ್ಟು ಅಡಿಗೆ ಅಂತ ಮಾಡಬೇಡಿ ಸೊ ಓ ಮೈ ಗಾಡ್ ವಾವ್ ಸೊ ಇದು ನಾನು ಟ್ರಯಲ್ ಮಾಡ್ತಾ ಇರೋದು ಸೊ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು ಮೊದಲೇ ಹೇಳ್ಬಿಟ್ಟಿದ್ದೀನಿ ಡಿಸ್ಕ್ಲೈಮರ್ ಸೊ ನಾನು ಈಗ ಚಿಕನ್ ಸೊ ಹಾಯ್ ಗೈಸ್ ಯಾರೆಲ್ಲ ಈ ವಿಡಿಯೋಗೆ ಫಸ್ಟು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಈ ವಿಡಿಯೋಗೆ ಬಂದು ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ರಾಂಗ್ ರೂಟಲ್ಲಿ ಇದ್ದೀರಾ ಸೊ ಫಸ್ಟ್ ಹೋಗಿ ಪಾರ್ಟ್ 1 ನೋಡ್ಕೊ ಬನ್ನಿ ಗೈಸ್ ಫುಲ್ಲು ಎಂಟರ್ಟೈನಿಂಗ್ ಆಗಿದೆ ಇಫ್ ಇನ್ ಕೇಸ್ ನೀವು ಪಾರ್ಟ್ 1 ನೋಡಿದ್ರೆ ಪಾರ್ಟ್ 2ನೇ ನೋಡ್ತೀನಿ ಅಂತ ಅಂದ್ಕೊಂಡ್ರೆ ದಯವಿಟ್ಟು ನೋಡೋಕೆ ಹೋಗ್ಬಿಡಿ ಯಾಕೆ ಅಂದರೆ ನಿಮ್ಗೇನೂ ಅರ್ಥ ಆಗಲ್ಲ ಎಂಟರ್ಟೈನ್ಮೆಂಟು ನಿಮ್ಗೆ ಅರ್ಥ ಆಗಲ್ಲ ಎಂಟರ್ಟೈನಿಂಗಾಗೂ ಇರಲ್ಲ ಸೊ ಪಾರ್ಟ್ 1 ನೋಡ್ಕೊ ಬಂದರೆ ಈ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ದಯವಿಟ್ಟು ಪಾರ್ಟ್ 1ಗೆ ಹೋಗಿ ನೋಡ್ಕೊ ಬನ್ನಿ ಸೊ ನೆಕ್ಸ್ಟು ಪಾರ್ಟ್ 2ಗೆ ಜಂಪ್ ಆಗಿ ಇಫ್ ಇನ್ ಕೇಸ್ ಪಾರ್ಟ್ 2 ನೋಡಿದರೆ ಹೇಗಿತ್ತು ಪಾರ್ಟ್ 1 ಅಂತ ಕಮೆಂಟ್ ಮಾಡಿ ಸೊ ಪಾರ್ಟ್ 1 ವಿಡಿಯೋದಲ್ಲೂ ಕಮೆಂಟ್ ಮಾಡಿ ಪಾರ್ಟ್ 2 ವಿಡಿಯೋದಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಾರ್ಟ್ 2 ಫುಲ್ ನೋಡ್ಬಿಟ್ಟು ಇದ್ರದ್ದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಗೈಸ್ ಯಾರೆಲ್ಲ ಪಾರ್ಟ್ 1 ನೋಡಿ ಮುಗಿಸಿದ್ದೀರಾ ಥ್ಯಾಂಕ್ ಯು ಗೈಸ್ ಲವ್ ಯು ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ ಇವಾಗ ನೆಕ್ಸ್ಟಿಂದ ಸೊ ಎಣ್ಣೆ ಕಾಯ್ದಿದೆ ಗೈಸ್ ಒಂದು ಆ್ಯಕ್ಸೆಂಟ್ ನೋಡ್ಕೋಬೇಕು ಅದಾದ್ಮೇಲೆ ಫುಲ್ ಹಾಕ್ಬೇಕು ಗೈಸ್ ಟಪಾಲ್ ಟಪ್ ಟಪಾಲ್ ಟಪ್ ಆಯ್ತು 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 ಸೊ ಮಟನ್ ಹಾಕಬೇಕು ಈಗ ಚಿಕನ್ಗನು ಸಾರಿ ಗೈಸ್ ಮಟನ್ ತಿಂದು ಮಟನ್ ಅಂತ ಮಟನೇ ಬಾಯಿ ಬರ್ತಿದೆ ಗಾಯ್ಸ್ ನೋಡಿ ಬಟ್ಟೆ ಸೊ ಗೈಸ್ ಹಾಕೊಂಡು ಫುಲ್ಲು ಕ್ಲೀನಾಗಿ ಬೇಯಿಸ್ಕೋಬೇಕು ಸೊ ಇದು ಚಿಕನ್ ಚಾಪ್ಸ್ ಮಾಡ್ತಾ ಇರೋದು ಸೊ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಸೊ ನೆಕ್ಸ್ಟು ಯಾವ್ಯಾವ ಥರ ಅಡುಗೆ ಮಾಡ್ತೀನಿ ಎಲ್ಲ ತೋರಿಸ್ತಾ ಇರ್ತೀನಿ ಸೊ ಇನ್ನೂ ದಯವಿಟ್ಟು ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೆಲ್ಲೈಕನ್ ಒತ್ತೀನಿ ಅಂದರೆ ಬೆಲ್ಲೈಕನ್ ಒತ್ತಿದೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಎಲ್ಲ ವೀಡಿಯೋಸನ್ನು ಡೈಲಿ ವಿಡಿಯೋಸ್ ಕೊಡ್ತಾ ಇದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಆಲ್ಮೋಸ್ಟ್ 85 ಡೇಸ್ ಕಂಪ್ಲೀಟ್ ಆಗ್ತಿದೆ ಸೊ 85 ಡೇಸ್ ಕಂಪ್ಲೀಟ್ ವೀಡಿಯೋಸ್ ಬಿಟ್ಟಿದ್ದೀನಿ ಸೊ ಜಾನ್ ಫಸ್ಟಿಂದ ಸ್ಟಾರ್ಟ್ ಮಾಡಿರೋದು ಇಲ್ಲಿವರೆಗೂ ಕಂಟಿನ್ಯೂ ಆಗಿ 85 ಡೇಸ್ ಕಂಪ್ಲೀಟಾಗಿ ಡೈಲಿ 8 o'clockಗೆ ಅಪ್ಲೋಡ್ ಆಗ್ತಾನೆ ಇದೆ ವೀಡಿಯೋಸು ಸೊ ಡೈಲಿ ಎಂಟರ್ಟೈನ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಮತ್ತು ನನ್ನ ಚಾನಲಲ್ಲಿ ಏನೇ ಇದ್ರೂ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಒಂದು ಇನ್ಫಾರ್ಮೇಷನ್ ಇರುತ್ತೆ ಸೊ ಅದು ಬಿಸ್ನೆಸ್ ರಿಲೇಟೆಡ್ ಆದಾಗಿರ್ಬೋದು ಮೂವಿ ರಿಲೇಟೆಡ್ ಆದಾಗಿರ್ಬೋದು ಸೊ ನಾನು ಏನೇ ಕೊಟ್ಟರು ಇನ್ಫಾರ್ಮೇಷನ್ನು 100% ಇದ್ರೇನೆ ಕೊಡೋದು ಅಂತ ಹೇಳ್ತಾ ಗೈಸ್ ಸೊ ಸಿಗ್ತೀನಿ ನೆಕ್ಸ್ಟ್ ಇನ್ನೇನೇನಾರು ಮಾಡಬೇಕಾದಾಗ ಬನ್ನಿ ಗೈಸ್ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ರಿ ಸೊ ಮತ್ತೆ ಇನ್ನೂ ಕಮೆಂಟ್ ಏನು ಮಾಡಿಲ್ಲ ಅಂದರೆ ಕೈಮದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ನಿಮ್ಮ ತಲೆಗೆ ಏನೇನು ಬರುತ್ತೆ ಅಂತ ನೋಡೋಣ ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ರೆಸಿಪಿನೇ ಮಾಡ್ತಾ ಇದ್ದೀನಿ ಕೈಮದಲ್ಲಿ ಸೊ ನಾರ್ಮಲಾಗಿ ಸಾಂಬಾರು ಗಿಂಬಾರು ಇದೆಲ್ಲ ಬರುತ್ತೆ ನಿಮ್ಮ ತಲೆಗೆ ಸೊ ಈ ಥರ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ಸೊ ಇದು ಒಂದು ಫಸ್ಟು ನಿಮಗೆ ಗೊತ್ತಾಯಿತು ಕಬಾಬ್ ಮಾಡ್ತಾ ಇದ್ದೀನಿ ಸೊ 2ನೇ ರೆಸಿಪಿ ಇದು ಗೊತ್ತಾಗಿದೆ 3ನೇ ರೆಸಿಪಿ ಕೈಮದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಸೊ ಅದೊಂದು ಕಮೆಂಟ್ ಮಾಡಿ ಗೈಸ್ ಅರಿಶಿನ ಮತ್ತು ಕಲ್ಲುಪ್ಪು ಹಾಕೊಂಡಿದ್ದೀನಿ ಸೊ ಸಾಲ್ಟ್ ಹಾಕಬೇಕು ಸೊ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಒಂದು ಸ್ವಲ್ಪ ಒಂದು ಚಿಟಕಿ ಒಂದು ಸ್ವಲ್ಪ ಕಲರ್ ಬರೋಕ್ಕೆ ಒಂದು ಸ್ವಲ್ಪ ಹೈಜಿನಿಕ್ ಆರ್ಗ್ಯಾನಿಕ್ ಒಂದು ಸ್ವಲ್ಪ ಎಲ್ಲ ಏನಾರು ಇದ್ದರೆ ಹೋಗುತ್ತೆ ಅನ್ನೋ ಥರ ಹಾಕೋಬೋದು ಸೊ ಹೆಲ್ತ್ ಒಳ್ಳೆಯದು ಅರಿಶಿನ ಮೇಯ್ನಾಗಿ ಟರ್ಮರಿಕ್ ಪೌಡರು ಸೊ ಹೆಲ್ತ್ ತುಂಬ ಒಳ್ಳೆಯದು ಅಂತ ಬಳಸ್ತೀವಿ ಸೊ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೇನು ಅದೇನು ಟೇಸ್ಟ್ ಏನು ಕೊಡೋಲ್ಲ ಅದು ಇಲ್ಲಾಂದ್ರೇನು ಪರವಾಗಿಲ್ಲ ಸೊ ಕಲ್ಲುಪ್ಪು ಹಾಕೊಂಡಿದ್ದೀನಿ ಈಗ ಸದ್ಯಕ್ಕೆ ಗೈಸ್ ಕಲ್ಲುಪ್ಪು ಮತ್ತು ಟರ್ಮರಿಕ್ ಪೌಡರ್ ಚಿಕನ್ನು ಬೇಯ್ತಿದೆ ಸೊ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಯಿತು ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಇದ್ರ ಜೊತೆನೇ ಮಸಾಲೆ ರುಬ್ಕೊಬೋಣ ಸೊ ಚಾಪ್ಸ್ಗೆ ಮಸಾಲೆ ಸೊ ಗೈಸ್ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ನೋಡ್ಕೊಳ್ಳಿ ಸೊ ಗೊತ್ತಿಲ್ಲ ಅಂದರೆ ಕಮೆಂಟ್ ಹಾಕಿ ಬೇಕಾದರೆ ಸ್ಕ್ರೀನ್ಶಾಟ್ ಹಿಡಿದು ನಾನು ರಿಪ್ಲೈ ಮಾಡ್ತೀನಿ ತಲೆ ಕೆಡಿಸ್ಕೊಬೇಡಿ ಏನು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಸೊ ಇದು ಕೊಬ್ಬರಿ ಗೈಸ್ ಸೊ ಕೊಬ್ಬರಿ
ಸೊ ಖಾರದ ಪುಡಿ ನಮ್ಮ ಅಮ್ಮ ಮರ್ತ್ಬಿಟ್ಟವಳೆ. ಸೊ ಖಾರದ ಪುಡಿ ಹಾಕಬೇಕು ಗೈಸ್. ಏನಿಲ್ಲ, ಒಂದು ಅರ್ಧ ಸ್ಪೂನು ನೋಡಿ, ಇಷ್ಟು ಅರ್ಧ ಸ್ಪೂನ್ ಹಾಕಿ ಗೈಸ್. ಸೊ ಸ್ಪೂನು ಮೆಜರ್ಮೆಂಟ್ ಈ ಥರ ಇದ್ದರೆ ಅರ್ಧ, ಟೇಬಲ್ ಸ್ಪೂನ್ ಆದರೆ ಒಂದು. ನಿಮ್ಮ ಖುಷಿ ಗೈಸ್, ನಾನು ನೋಡಿ ಫಾಲೋ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ. ಫಾಲೋ ಮಾಡಿದ್ರೆ ನಿಮ್ಮ ಖುಷಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇದೇನೋ ಒಣಮೆಣಸಿನ್ಕಾಯಿ, ಏನೋ ಗುಂಟೂರು ಏನಮ್ಮ ಇದು ಗುಂಟೂರು ಮೆಣಸಿನ್ಕಾಯಿ ಅಂತ. ಗುಂಟೂರು ಮೆಣಸಿನ್ಕಾಯಿ ಗಾಯ್ಸ್, ನನಗೂ ಗೊತ್ತು ಗಾಯ್ಸ್, ನಾಲೆಡ್ಜ್ ಇದೆ, ನನಗೂ ಖುಷಿ ಆಗ್ತಿದೆ ಗಾಯ್ಸ್. ಸೊ ಅದು ನಮ್ಮ ಹೇಳೋದು ನಾವು ಕೂತಿತ್ತು. ಸೊ ಇದು ಪೆಪ್ಪರು, ಸೊ ಇದು ಶುಂಠಿ, ಇದು ಚಕ್ಕೆ, ಲವಂಗ, ಇಷ್ಟನ್ನು ಹಾಕೊಂಡು ಗಾಯ್ಸ್. ಸೊ ಇದೆಲ್ಲ ಆಲ್ಮೋಸ್ಟ್ ನಾನೇ ಹಾಕಿರೋದು, ಮೆಜರ್ಮೆಂಟ್ ನಮ್ಮ ಮನೆ ಹೇಳಿದ್ದು. ಸೊ ಇದು ಗೈಸ್ ಏನು ಇಟ್ಟಿದ್ದೀವಿ ಅಂತ ಕನ್ಫ್ಯೂಸ್ ಆಗಿಬಿಡಿ, ಇದನ್ನು ಹಾಕಬೇಕು. ಸೊ ಫಸ್ಟ್ ಅದನ್ನು ರುಬ್ಕೊಂಡು ಅದಾದ್ಮೇಲೆ ಪೇಸ್ಟ್ ಆದಮೇಲೆ ಇದನ್ನು ಹಾಕಬೇಕು, ಇಲ್ಲ ಅಂದರೆ ಸವಿಯಲ್ಲ. ಸೊ ಸವಿ ರುಚಿ ಸಿಗಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ರುಬ್ಕೊಳ್ಳೋಣ ಬನ್ನಿ. ಸೊ ಅವಾಗ ಇದನ್ನು ಕೆದಕ್ತಿದ್ರೆ ನಿಮಗೆ ಒಳ್ಳೆಯದು. ಸೊ ಚೆನ್ನಾಗಿ ಬೇಯುತ್ತಾಗ ಈ ಥರ ಕೆಳಗಡೆ ಇರೋದನ್ನೆಲ್ಲ ಮೇಲ್ಗಡೆ ಎತ್ತಾಕಬೇಕು, ಮೇಲ್ಗಡೆ ಇರೋದನ್ನೆಲ್ಲ ಕೆಳಗಡೆ ತಳ್ಳಬೇಕು, ಆವಾಗ ಕ್ಲೀನಾಗಿ ಬೇಯುತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಈ ಥರ ಕಾಲನ್ನ ಹಾಕಿದ್ರೆ ಗೈಸ್, ಸೊ ಇದನ್ನು ಆದಷ್ಟು ಕೆಳಗಡೆನೇ ಇಡಿ, ಯಾಕಂದರೆ ಇದು ದಪ್ಪ ಇರುತ್ತಲ್ಲ ಪೀಸು, ಕ್ಲೀನಾಗಿ ಬೇಯುತ್ತೆ. ಸೊ ಇದು ಬಂದು ಪ್ಯೂರ್ಲಿ ನನ್ನ ನಾಲೆಡ್ಜು, ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿಲ್ಲ. ಸೊ ಇದು ನಾನೇ ಹೇಳ್ತಾರಂಥದ್ದು. ಸೊ ನೋಡಿ, ನನಗೂ ಏನೂ ಝೀರೋ ನಾಲೆಡ್ಜ್ ಇಲ್ಲ ಅಂತ ತೋರಿಸ್ಕೊತಾ ಇಲ್ಲ. ಸೊ ಬಟ್ ನನಗೂ ಏನೋ ಗೊತ್ತು ಅಂತ ತೋರಿಸ್ಕೊತೀನಿ. ಅದು ನಿಜ ಗೈಸ್. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೋದು ಅಂತ ಕೇಳಿದ್ದೀನಿ. ಸೊ ಇದು ನೀರು ಹಾಕಲಿಲ್ಲ ಅಂದರೆ ಅಷ್ಟು ಕ್ಲೀನಾಗಿ ಇದಾಗಲ್ಲ, ಮಿಕ್ಸ್ ಆಗಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ಕ್ಲೀನಾಗಿ ಪೇಸ್ಟ್ ಆಗುತ್ತೆ. ಸೊ ಗೈಸ್ ಬನ್ನಿ, ಪುದೀನ ಮತ್ತು ಕೊತ್ತಂಬರಿ ಹಾಕೋಣ. ಸೊ ಲಾಸ್ಟಲ್ಲಿ ಹಾಕಂದ್ರೆ ಟೇಸ್ಟ್ ಚೆನ್ನಾಗಿರುತ್ತಂತೆ. ಸೊ ಕಂಪ್ಲೀಟಾಗಿ ಹಿಂಗೆ ಹಾಕೋದಕ್ಕಿಂತ ನನ್ನ ಐಡಿಯಾ ಬಂದು ಸ್ವಲ್ಪ ಕಟ್ ಮಾಡಿ ಹಿಂಗೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಸೊ ಹಂಗೆ ಹಾಕೋ ಅಂತ ಹೇಳಿದ್ರು ನಮ್ಮಮ್ಮ ಅವರು. ಸೊ ಬೇಡ, ನಮ್ಮದು ಏನಾರು ಒಂಚೂರು ಇರಬೇಕಲ್ಲ. ಸೊ ಅವಾಗಾದರೂ ಹೇಳ್ಬೋದು ಇದೊಂದರಿಂದ ಟೇಸ್ಟ್ ಚೆನ್ನಾಗಿ ಬಿಡ್ತು ಅಂತ. ಸೊ ಅವಾಗ ನಮಗೂ ಒಂದು ಸ್ವಲ್ಪ ಸ್ಕೋಪ್ ಬರ್ತದೆ ಮಾತಾಡೋಕ್ಕೆ. ಸೊ ಹೈಜಿನಿಕ್ ಆಗಬೇಕು ಅಂದರೆ ನೀವು ಹೆಂಗೆ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಸಿಸರ್ ಆದರೂ ಯೂಸ್ ಮಾಡ್ಬೋದು, ಚಾಕು ಆದರೂ ಯೂಸ್ ಮಾಡ್ಬೋದು, ಅಂದರೆ ನೈಫ್, ಇಂಗ್ಲೀಷಲ್ಲಿ ನೈಫ್ ಅಂತಾರೆ ಅದನ್ನ. ಸೊ ಗೈಸ್ ಆಗಿದೆ, ಕ್ಯಾಪ್ ಹಾಕ್ಬಿಟ್ಟು ಬನ್ನಿ ಇದೊಂದು ಸತಿ ಅಲ್ಲಾಡಿಸ್ಬಿಟ್ಟು ಅದನ್ನ ರುಬ್ಬೋಣ. ನೋಡಿ ಗೈಸ್, ಕ್ಲೀನಾಗಿ ನೀರು ಬಿಡ್ತಿದೆ. ಸೊ ನೀವು ನೋಡ್ಬೋದು ಫಸ್ಟ್ ವೀಡಿಯೋಗೂ ಈ ವಿಡಿಯೋಗೂ. ಸೊ ನೀವು ಟೇಸ್ಟ್ ನೋಡಬೇಕು ಅಂದರೆ ಇದನ್ನು ತಗೊಂಡು ಒಂದು ಸ್ವಲ್ಪ ಕೈಗೆ ಹಾಕೊಂಡು ಅಂತ ಹೇಳಿದ್ರೆ ಟೇಸ್ಟ್ ಗೊತ್ತಾಗುತ್ತೆ. ಸೊ ಚಿಕನ್ ಸೂಪ್ ಥರನೂ ಮಾಡ್ಬೋದು. ಸೊ ಇದನ್ನೇ ಯಾರಿಗಾರ ಚಿಕನ್ ಸೂಪ್ ಥರ ಹಾಕ್ಕೊಟ್ರೆ ಮಸ್ತು. ಸೊ 5 ಸ್ಟಾರ್ ಹೋಟ್ಲಲ್ಲಿ ಹಾಕ್ಕೊಟ್ರೆ 600 ರೂಪಾಯಿ, ನಾರ್ಮಲ್ ಹೋಟ್ಲಲ್ಲಿ ಹಾಕ್ಕೊಟ್ರೆ 200-300 ರೂಪಾಯಿ ಚಾರ್ಜ್ ಮಾಡ್ಬೋದು. ಸೊ ಬಿಸ್ನೆಸ್ ಟಿಪ್ಸ್. ಸೊ ನಾವೆಲ್ಲರೂ ಬಿಸ್ನೆಸ್ ಅನ್ನೋದು ಬಿಡೋಲ್ಲ. ಸೊ ಬಿಸ್ನೆಸ್ ಟಿಪ್ಸ್ ಅವಾಗ ಕೊಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ರುಬ್ಬೋಣ. ಸೊ ಗೈಸ್ ರುಬ್ಕೊಂಡಾಗಿದೆ. ಸೊ ಈ ರೀತಿ ಪೇಸ್ಟ್ ಆಗಬೇಕು. ಸೊ ನೋಡಿ, ಅಂದರೆ ಒಂದು ಸ್ವಲ್ಪ ತೆಳ್ಳಕ್ಕಾದ್ರೂ ಒಂದು ಸ್ವಲ್ಪ ಗಟ್ಟಿಗಾದ್ರೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನೀರು ಆ್ಯಡ್ ಮಾಡ್ತೀವಿ. ಒಂದು ಸ್ವಲ್ಪ ಗ್ರೇವಿ ಥರದ್ದು ಗಟ್ಟಿ ಆಗೋಗುತ್ತೆ. ಸೊ ಇಲ್ಲ ಅಂದರೆ ಒಂದು ಸ್ವಲ್ಪ ತೆಳ್ಳಗಾಗೋಗುತ್ತೆ. ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಗೈಸ್ ಆ ಥರ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಏನಾದರೂ ಮುದ್ದೆ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಸೊ ಗ್ರೇವಿನೂ ಎಕ್ಸ್ಟ್ರಾ ಆಗುತ್ತೆ, ಅವಾಗ ಒಂದು ಸ್ವಲ್ಪ ಮುದ್ದೆಗೆ ಚೆನ್ನಾಗಿ ಸಿಗುತ್ತೆ. ನೀವು ಚಪಾತಿ ಈ ಥರ ಪರೋಟ, ಚಪಾತಿ, ರೊಟ್ಟಿ ಈ ಥರ ಏನಾದರೂ ಹಾಕತ್ತಾ ಇದ್ದೀವಿ ಅಂದರೆ ಗ್ರೇವಿನ ಆದಷ್ಟು ಗಟ್ಟಿ ಮಾಡ್ಕೊಳ್ಳಿ. ಸೊ ಗಟ್ಟಿ ಮಾಡ್ಕೊಂಡಷ್ಟು ಚೆನ್ನಾಗಿರುತ್ತೆ ಚಪಾತಿಗೆ. ಸೊ ನಾನು ಇವಾಗ ಅವೆರಡರಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಕಮೆಂಟ್ ಮಾಡೋಷ್ಟಲ್ಲ ಆಲ್ಮೋಸ್ಟ್ ಮಾಡ್ಕೊ ತಿಂದಿರ್ತೀವಿ, ಅದೇನು ಯೂಸ್ಫುಲ್ ಆಗಲ್ಲ. ಸೊ ಬಟ್ ಆದರೂ ಕಮೆಂಟ್ ಮಾಡಿ ಗೈಸ್. ಒಟ್ಟಿನಲ್ಲಿ ಕಮೆಂಟ್ ಮಾಡಬೇಕು. ಅಲ್ಲಿ ಹಾಕ್ಬೋದಾ? ಈಗ ಗೊತ್ತಿರಲಿಲ್ಲ ಗೈಸ್, ಇದು ಮರ್ತೋಗಿದೆ. ಸೊ ಹೇಳಿರಲಿಲ್ಲ. ಸೊ ಹಿಂಗೆ ಹಾಕೊಂಡು ಒಟ್ಟಿನಲ್ಲಿ ನೀವು ಕಮೆಂಟ್ ಮಾಡಬೇಕು. ಅಲ್ಲಿವರೆಗೂ ನಾನು ಬಿಡಲ್ಲ, ಎಲ್ಲದಕ್ಕೂ ಕಮೆಂಟ್ ಮಾಡಿ ಅಂತ ಇರ್ತೀನಿ.
ಸೊ ಅದಕ್ಕೆ ಯಾಕೆ ನೀವು ರಿಸ್ಕ್ ತಗೋತೀರೋ ಅದಕ್ಕೆ ಕಮೆಂಟ್ ಮಾಡಿಬಿಡಿ. ಯಾರ್ಯಾರೆಲ್ಲ ನೋಡ್ತಾ ಇರ್ತೀರೋ, ಸೊ ಇಲ್ಲಿವರೆಗೂ ನೋಡಿರೋರು ನಿಮ್ಗೆ 100% ಎಂಟರ್ಟೈನ್ಮೆಂಟಾಗಿ ಇರುತ್ತೆ ವೀಡಿಯೋ, ಅದು ನನಗೂ ಗೊತ್ತು. ಸೊ ಇಲ್ಲಿವರೆಗೂ ನೋಡ್ತಾ ಇರ್ತೀರಾ ಅಂದರೆ ಬೋರಿಂಗ್ ಆಗಿದ್ರೆ ಯಾರೂ ನೋಡಲ್ಲ, ಸ್ಕಿಪ್ ಹೊಡೆದು ಹೋಗಿರ್ತೀರಾ. ಸೊ ಬ್ಯಾಕ್ ಹೋಗಿ ಬೇರೆ ಯಾವ್ದಾರ ನೋಡ್ತಿರ್ತೀರಾ. ಸೊ ಇಷ್ಟವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಿಮಗೂ ಏನೋ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅಂತ ಅರ್ಥ. ಸೊ ಇವಾಗ ಬೆಳೀತಾರ ಪೈರು ನಾನು. ಸೊ ಆದಷ್ಟು ನೀರು ಹಾಕಿ ಗಿಡ ಬೆಳೀಲಿ, ಮರ ಆಗಿ ಬೆಳೀಲಿ. ಸೊ ಅದು ನಿಮಗೆ ನೆರಳು ಕೊಡುತ್ತೆ 100%. ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ. ಸೊ ನೀರು ಹಾಕಿ ಅಂದಿದ ತಕ್ಷಣ ನೀರು ತಗೊಂಡು ಓಡ್ ಬಂದ್ಬಿಡ್ಬೇಡಿ ಶಾಪ್ ಹತ್ರ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಬೇರೆ ಶಾಪ್ ಲೊಕೇಶನ್ ಈ ಕಡೆ ತಿರ್ಗ್ಸಮ್ಮ, ಅಲ್ಲೇನು ತೋರಿಸ್ತಿದ್ದೆ. ಅಯ್ಯೋ ಗಾಯ್ಸ್, ಇದಕ್ಕಾದ್ರೆ ಕ್ಯಾಮ್ರಾಮನ್ ಇಟ್ಕೋಬೇಕು ಗೈಸ್. ನಾನೆಲ್ಲೋ ನಿಂತಿದ್ರೆ ಇವರೆಲ್ಲೋ ಕ್ಯಾಪ್ಚರ್ ಮಾಡ್ತಾರೆ ಗೈಸ್. ನೋಡಿ ಹುಷಾರು ಅಡುಗೆ ಮಾಡಬೇಕಾದಾಗ ಇವೆಲ್ಲ ಎದ್ದಿದ್ದೆ ಗಾಯ್ಸ್. ಇವಾಗ ಆಗಿರುತ್ತೆ. ಸೊ ಇವಾಗ ಇದನ್ನು ಇಟ್ಕೋಬೇಕು. ಜಾರಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಘಮ ಘಮ ಅಂತಿದೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಗಾಯ್ಸ್, ಇಲ್ಲಿ ಇದೆ ನೋಡಿ ಮಸಾಲೆ. ಸೊ ಇದನ್ನು ವೇಸ್ಟ್ ಮಾಡಬೇಡಿ, ಇದು ತುಂಬ ಇಂಪಾರ್ಟೆಂಟು. ಸೊ ಹಿಂಗೆ ಹಾಕೊಂಡು ಗಲ 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 ಅಂತ ಹಿಂಗೆಲ್ಲ ಆಡಿಸಿ ಒಂದ್ಸತಿ ಕ್ಲೀನಾಗಿ ಬೆಳೀರಿ. ಸೊ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ನನಗೆ. ಸೊ ನಮ್ಮ ಅಮ್ಮ ಏನು ಹೇಳ್ಕೊಟ್ಟಿಲ್ಲ, ಇದನ್ನ ನಮ್ಮ ಅಜ್ಜಿ ಹೇಳ್ಕೊಡ್ತಾರೆ. ಒಂದೊಂದು ಸ್ವಲ್ಪನೂ ಇಂಪಾರ್ಟೆಂಟು. ನಮ್ಮ ಮಗನೇ ಹಿಂಗೆ ಮಾಡು ನೀವು ಅಂತ. ಯಾವ ಅಜ್ಜಿ ಅಂತೆಲ್ಲ ಕೇಳಬೇಡಿ. ನಮ್ಮ ಅಮ್ಮನ ಮಕ್ಕನೇ ತೋರ್ಸೋಕ್ಕಾಗಿಲ್ಲ, ನಮ್ಮ ಅಜ್ಜಿ ಮಕ್ಕ ಅಂತೂ ಇನ್ನೂ ತೋರ್ಸೋಕ್ಕಾಗಲ್ಲ. ಸೊ ಬೈತಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಿಂಗೆ ಹಾಕೊಂಡ್ರೆ ಗಾಯ್ಸ್ ಮುಗೀತು. ಸೊ ಇದನ್ನು ಸೈಡ್ಗೆ ಇಟ್ಕೊಬಿಡಿ. ಸೊ ಕ್ಲೀನಾಗಿ ಸೆಟ್ ಆಗೋ ಥರ ಹಿಂಗೆ ಮಿಕ್ಸು ಮಾಡ್ಕೊಬಿಟ್ರೆ ಸವಿ ಚಿಕನ್ ಚಾಪ್ಸ್ ರೆಡಿ. ಸೊ ಇದು ನೀವು ಚಿಕನ್ ಅಲ್ವಾ ಅಂತ ಡೌಟ್ ಇದ್ದರೆ ನೋಡಿ, ಚಿಕನ್ ಲೆಗ್ ಇದೆ. ಸೊ ಹಂಗಾದ್ರೆ ಇದು ಚಿಕನ್ನೇ. ಸೊ ಮಟನ್ ಅಂತೂ ಅಲ್ಲ, ಮಟನಲ್ಲಿ ಈ ಥರ ಲೆಗ್ ಬರಲ್ಲ. ಸೊ ಮಟನ್ ಆಗಿದ್ರೆ ಬೇರೆ ಥರ ಇರುತ್ತೆ. ಸೊ ಗೈಸ್ ಮುಗೀತು. ಸೊ ಆ್ಯಕ್ಚುಲಿ ಇದು ಬಂದು ಪ್ಯೂರ್ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ನಾಟಿ ಕೋಳಿ ಸಿಕ್ಬಿಟ್ಟಿದ್ರೆ ಇನ್ನೂ ಮಸ್ತಾಗಿರೋದು. ಇಫ್ ಇನ್ ಕೇಸ್ ನಿಮ್ಗೆ ಆ ಥರ ಏನಾದ್ರು ರೆಸಿಪಿ ಬೇಕು, ಒಂದಿನ ಲಿವಿಂಗ್ ಇನ್ ವಿಲೇಜ್ ವಿತ್ ನಾಟಿ ಸ್ಟೈಲ್ ಹತ್ರ ಏನಾರ ಮಾಡಬೇಕು ಕುಕ್ಕಿಂಗು ಅಂದರೆ ಗೈಸ್ ಹೇಳಿ. ನಮ್ಮದೇ ಊರಿದೆ ಮಂಡ್ಯ ಅರಕೆರೆ ಅಂತ. ಸೊ ಅಲ್ಲೋಗಿ 100% ನಾಟಿ ಸ್ಟೈಲ್, ಪ್ಯೂರ್ ನಾಟಿ ಸ್ಟೈಲ್ ಅನ್ನೋದು ಮಾಡೋಣ. ಸೊ ಆದಷ್ಟು ಕಮೆಂಟ್ ಮಾಡಿ ಗೈಸ್. ನೀವು ಕಮೆಂಟ್ ಮಾಡೋರ್ಗು ನಾನು ಬಿಡಲ್ಲ. ನನ್ನ ಹೇಗಾರ ಮಾಡಿ ಕಮೆಂಟ್ ಮಾಡಿಸ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಸೊ ಇದ್ರ ಮೇಲೆ ಮುಚ್ಚೋಕೆ ಒಂದು ಪ್ಲೇಟ್ ಬೇಕು. ಸೊ ಪ್ಲೇಟ್ ಇದೆ, ತಗೊಂಡು ಹಾಕಿ ಮುಚ್ಚಿಬಿಟ್ಟು ಇಲ್ಲಿಗೆ ನಿಲ್ಸೋಣ. ನೆಕ್ಸ್ಟ್ ರೆಸಿಪಿ ಪ್ರಿಪೇರ್ ಆಗೋಣ. ಸೊ ಗೈಸ್ ಮುಗ್ದಿದೆ ಚಿಕನ್ ಚಾಪ್ಸು. ಆಲ್ಮೋಸ್ಟ್ ½ ಆನ್ ಅವರ್ ಬೇಯಿಸಿದ್ದೀವಿ. ಸೊ ನೋಡೋಣ ಹೇಗಾಗಿದೆ ಅಂತ. ಸೊ ನನ್ನ ಫಸ್ಟ್ ಅಡುಗೆ ಗೈಸ್, ಫಸ್ಟು ಚಿಕನ್ ಚಾಪ್ಸ್ ಮಾಡಿರೋದು ಫಸ್ಟ್ ಟೈಮು. ಸೊ ಟೇಸ್ಟ್ ನೋಡೋಣ. ಸೊ ಗ್ರೇವಿ ನೋಡಿ ಈ ರೀತಿ ಬರಬೇಕು. ಸೊ ಈ ರೀತಿ ಬಂದಾಗ ಇದು ಅಂದರೆ ಚಿಕನ್ ಚಾಪ್ಸು ಇದು ಚಪಾತಿಗೂ ಸರಿ ಮತ್ತು ಮುದ್ದೆಗೂ ಸೆಟ್ ಆಗುತ್ತೆ. ಏನು ಮುದ್ದೆಗೆ ನಾವು ಸ್ವಲ್ಪ ತೆಳ್ಳಗಿರಬೇಕು ಅಂತಲ್ಲ. ಸೊ ಚಪಾತಿಗೆ ಮೇಯ್ನ್ ಪರ್ಟಿಕ್ಯುಲರ್ ಚಪಾತಿಗೆ ಮಾಡಿದಾಗ ಏನು ಮಾಡಬೇಕು, ನೀವು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಸೊ ನೀರನ್ನ ಆದಷ್ಟು ಅವಾಯ್ಡ್ ಮಾಡಿ, ಅಥವಾ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಆಲ್ಮೋಸ್ಟ್ ನೀರಂಶ ಕಡಿಮೆ ಆಗುತ್ತೆ, ಅವಾಗ ಗ್ರೇವಿ ಥರ ಆಗುತ್ತೆ ನಿಮಗೆ. ಸೊ ಟೇಸ್ಟ್ ನೋಡೋಣ ಬನ್ನಿ. ಸೊ ಟೇಸ್ಟ್ ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ತಗೊಂಡು ಲೈಕ್ ಸೊ ಗೈಸ್ ಒಂದು ಸ್ವಲ್ಪ ಸುಡ್ತಿದೆ. ಸೊ ಸುಡುತ್ತೆ, ಏನು ಮಾಡೋಕ್ಕಾಗಲ್ಲ ಗೈಸ್. ಸೂಪರಾಗಿ ಬಂದಿದೆ. ಸೊ ಸಾಲ್ಟು ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಏನಾದರೂ ಡಿಫ್ರೆನ್ಸ್ ಆಗಿದ್ದರೆ ಇವಾಗ ಸೆಟ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ಸಾಲ್ಟ್ ಕಡಿಮೆ ಆಗಿದೆ, ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಅಂತ ಗೊತ್ತಿರುತ್ತೆ. ಸಾಲ್ಟ್ ಜಾಸ್ತಿ ಆಗಿದ್ರೆ ಏನು ಮಾಡಿ, ಒಂದು ಸ್ವಲ್ಪ ನೀರು ಹಾಕೊಳ್ಳಿ. ಸೊ ಸಾಲ್ಟ್ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ನೀರು ಸಾಂಬಾರು ಥರ ತಿನ್ನೋದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ಇಷ್ಟೊತ್ತು ಗಂಟೆ ನನಗೆ ನಾನೇ ಕಂಡಮ್ ಮಾಡ್ಕೊತಿದ್ದೆ. ಸೊ ಹೇಗೆ ಬರುತ್ತೇನೋ ಟೇಸ್ಟು ಅಂತ ಕಾಪಿ ಮಾಡಿ ಗೈಸ್, ಆರಾಮಾಗಿ ಕಾಪಿ ಮಾಡಿ. ನಾನು ಏನೇನು ಮೆಜರ್ಮೆಂಟಲ್ಲಿ ಹೆಂಗೆ ಹಾಕಿದ್ನೋ ಹಂಗೆ ಹಾಕಿ. ಸೊ ಚಿಕನ್ ಮೆಜರ್ಮೆಂಟ್ ಒಂದು ಹೇಳಿರಲಿಲ್ಲ. ಆಲ್ಮೋಸ್ಟ್ ನಿಯರ್ಲಿ 1 kg ಅಷ್ಟು ಚಿಕನ್ ಇದೆ. ಸೊ 1 kg ಚಿಕನ್ ಇದ್ರೆ ನಾನು ಏನೇನು ಮೆಜರ್ಮೆಂಟ್ ಹಾಕಿದ್ನೋ ಸೊ ಇಂಡೆಪ್ತಾಗಿ ಹೇಳಿಲ್ಲ. ಸೊ ವೀಡಿಯೋದಲ್ಲಿ ನೋಡಿದ್ರೆ ನಿಮಗೆ ಒಂದು ಅಂದಾಜು ಸಿಗುತ್ತೆ. ಸೊ ಹಾಕಿದ್ರೆ ಇದು ಬಂದೇ ಬರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆದರೆ ಸೊ ಚಿಕನ್ ಚಾಪ್ಸ್ ಬಂದು ನಮ್ಮನೆ ಅಡುಗೆ ಚಾನಲಲ್ಲಿ ಕಂಪ್ಲೀಟ್ ಇನ್ ಡೆಪ್ತ್ ವಿಡಿಯೋ ಇದೆ. ಸೊ ಅದು ಇವಾಗ ನಮ್ಮ ಅಮ್ಮನ ಕೇಳಿದೆ ಆ್ಯಕ್ಚುಲಿ ಬಿಟ್ಟಿದ್ದೀನಿ ಅಂತಂದ್ರೆ, ನಾನು ಯೂಟ್ಯೂಬಲ್ಲಿ ನೋಡಿದೆ, ಅಂದರೆ ಮಾಡ್ತಾ ಇರೋದಲ್ಲ, ನೋಡಿದೆ ಚಿಕನ್ ಚಾಪ್ಸ್ ಬಿಟ್ಟಿರೋದ್ರಿಂದ ಆಲ್ರೆಡಿ. ಸೊ ಕಂಪ್ಲೀಟ್ ಕನ್ನಡ ಲ್ಯಾಂಗ್ವೇಜಲ್ಲೇ ಇದೆ. ಸೊ ಕಂಪ್ಲೀಟಾಗಿ ಕನ್ನಡ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಸೊ ಹಿಂದಿ, ತೆಲುಗು, ತಮಿಳು ಅಂತಲ್ಲ, ಕಂಪ್ಲೀಟಾಗಿ ಸಿಗುತ್ತೆ. ಸೊ ನೀವು ಎಷ್ಟು ಸ್ಪೂನು ಯಾವ ಥರ ಎಷ್ಟು ಆ್ಯಡ್ ಮಾಡಬೇಕು ಅಂತ ಇನ್ ಡೆಪ್ತಾಗಿ ಸಿಗುತ್ತೆ. ಸೊ ಇದು ನನ್ನ ಕೈಯ ಅಡುಗೆ.
ಸೊ ತುಂಬ ಸೂಪರ್ ಡೂಪರಾಗಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ನೀನೇನು ಮಾಡಬೇಕಾಗಿಲ್ಲ, ಇನ್ನೊಂದು 2 ಮಿನಿಟ್ಸು ಕ್ಲೀನಾಗಿ ಬೇಯಲಿ. ಯಾಕಂದರೆ ಗೈಸ್ ಚಿಕನ್ನು ಕ್ಲೀನಾಗಿ ಬೇಯಬೇಕು. ಸೊ ಕ್ಲೀನಾಗಿ ಬೆಂದಷ್ಟು ನಿಮಗೆ ಅದು ತಿನ್ನಬೇಕಾದಾಗ ಅದರಲ್ಲಿ ಸಿಗೋ ಮಜಾನೇ ಬೇರೆ. ಅರ್ಧಂಬರ್ಧ ಬೆಂದಾಗ ಏನಾಗ್ಬಿಡುತ್ತೆ, ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ ತಿನ್ನೋಕ್ಕೆ. ಸೊ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಇದ್ರ ಮೇಲೆ ಒಂದು ಕಲ್ಲು ಮಡಗಿದ್ರಿ ಈಗ. ಸೊ ಗೈಸ್ ಇದ್ರ ಮೇಲೆ ವೆಯ್ಟ್ ಮಾಡಿಬಿಡಿ. ಸೊ ಅವಾಗ ಹಬೆ ಆಚೆಗೆ ರಿಲೀಸ್ ಆಗಲ್ಲ. ಸೊ ಒಂದು 2 ಮಿನಿಟ್ಸು ಬೇಯಿಸ್ಬಿಟ್ಟು ಲೈಕ್ ಆಫ್ ಮಾಡಿಬಿಟ್ರೆ ಸ್ಟೀಮಲ್ಲೇ ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಸೊ ಇದಕ್ಕೆ ಗೈಸ್ ಇನ್ನೂ ಒಂದು ಮರ್ತ್ಬಿಟ್ಟೆ. ಸೊ ಆ್ಯಕ್ಚುಲಿ ನಾವು ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಆ್ಯಡ್ ಮಾಡಿದ್ರೆ ಮಾಡ್ಕೋಬೋದು. ಸೊ ಇಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ, ಪರ್ಟಿಕ್ಯುಲರಾಗಿ ಹಾಕಬೇಕು ಅಂತ ಎಲ್ಲ. ಇದೆಲ್ಲ ಏನು ಅಂದರೆ ಟೇಸ್ಟ್ ಫ್ಲೇವರ್ಗೋಸ್ಕರ ಗೈಸ್ ಅಷ್ಟೇ, ಟೇಸ್ಟ್ಗೋಸ್ಕರ ಅಷ್ಟೇ ಇದೆಲ್ಲ ಹಾಕೋದು. ಸೊ ಮತ್ತು ಇನ್ನೂ ಒಂದು ಕಸ್ತೂರಿ ಮೇಥಿ. ಸೊ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಈಗ ಇನ್ ಕೇಸ್ ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಕಸ್ತೂರಿ ಮೇಥಿ ಇಷ್ಟು ಹಾಕ ಸಾಕಮ್ಮ? ಸ್ವಲ್ಪ ಹಾಕ್ಬಿಟ್ಟು ಓಕೆ, ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಆ್ಯಡ್ ಮಾಡಿ. ಸೊ ಇವಾಗ ಮುಚ್ಚೋಣ. ಸೊ ಇವಾಗ ಕ್ಲೀನಾಗಿ ಆಗುತ್ತೆ. ಇವೆರಡು ಏನು ಅಂದರೆ ಟೇಸ್ಟ್ಗೋಸ್ಕರ ಹಾಕೋದಷ್ಟೇ. ಇಲ್ಲ ಅಂದರೆ ಏನು ಟೆನ್ಷನ್ ತಗೊಂಡು ತಲೆ ಕೆಡಿಸ್ಕೊಬೇಡಿ, ಟೇಸ್ಟ್ ಆಗೋಲ್ಲ ಅಂತ. ಅದಕ್ಕಿಂತ ಮುಂಚೆನೇ ಕ್ರೇಜಿಯಾಗಿ ಆಗಿತ್ತು. ಸೊ ಇವಾಗ ಇನ್ನೊಂದು 10% ಆ್ಯಡ್ ಆಗಿರುತ್ತೆ ಅಷ್ಟೇ. ಸೊ ಆವಾಗಲೇ ಹೇಳಿದ ಥರ ಕಲ್ಲು ಮುಡುಗಿ ಒಂದು 2 ಮಿನಿಟ್ಸ್ ಬಿಟ್ಟು ಆಫ್ ಮಾಡಿಬಿಟ್ಟು ಇದನ್ನು ಸೈಡಿಗೆ ತೆಗೆದು ಮುಡುಗಿದ್ಬಿಟ್ರೆ ಊಟ ಆಗೋವರೆಗೂ ಅದ್ರ ಪಾಡಿಗೆ ಅದು ಸ್ಟೀಮಲ್ಲಿ ಬೇಯ್ತಾ ಇರುತ್ತೆ. ಸೊ ನೆಕ್ಸ್ಟ್ ರೆಸಿಪಿಗೆ ಶಿಫ್ಟ್ ಆಗೋಣ ಈಗ. ಸೊ ಆಲ್ಮೋಸ್ಟ್ 1 ಅವರ್ ಹತ್ತತ್ರ ಉಂಟಿದೆ ಇದು ಕ್ಲೀನಾಗಿ. ಸೊ ಬನ್ನಿ ಪ್ಲೇಟ್ ಸೈಡಿಗೆ ಮಡಿಕೋಣ. ಸೊ ಇದು ಮಾಡೋದು ಹಾಕೋದಾಗುತ್ತೆ. ಸೊ ಕೈಮಾದಲ್ಲಿ ಏನು ಸ್ಪೆಷಲ್ ಮಾಡ್ತಿರೋದು ಅಂತ ಗೆಸ್ ಮಾಡೋಕ್ಕೆ ಹೇಳಿದೆ. ಸೊ ಯಾರೆಲ್ಲ ಗೆಸ್ ಮಾಡಿದ್ದೀರಾ, ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಇಲ್ವೋ ಇವಾಗ ಗೊತ್ತಾಗುತ್ತೆ. ಸೊ ಕೈಮಾದಲ್ಲಿ ವಡೆ ಥರ ಮಾಡ್ತಾಯಿದ್ದೀನಿ ಗೈಸ್. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಸೊ ಕೈಮಾ ವಡೆ. ಸೊ ಇದು ಬಂದು ಡೀಪ್ ಫ್ರೈ ಒಂಥರ ತೆಗೆದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಫ್ರೈ ಮಾಡೋ ಅಂಥದ್ದು. ಕೈಮಾದಲ್ಲಿ ವಡೆ ಥರ ಮಾಡೋದು ಸ್ಪೆಷಲು. ಸೊ ಇದಕ್ಕೆ ಆವಾಗಲೇ ಹಾಕೊಂಡಿದ್ದೆಲ್ಲ ಮಾಡಿದ್ದೆ ಎಲ್ಲ ಕರೆಕ್ಟಾಗಿ ಆಗಿತ್ತು. ಬಟ್ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು 2 ಆ್ಯಡ್ ಮಾಡಿರಲಿಲ್ಲ. ಸೊ ಅದನ್ನು ಈ ಕ್ವಾಂಟಿಟಿಲಿ ಆ್ಯಡ್ ಮಾಡ್ಕೋಬೇಕು. ಸೊ ಆಲ್ಮೋಸ್ಟ್ ಇದ್ರ ಕ್ವಾಂಟಿಟಿ ಬಂದ್ಬಿಟ್ಟು ತೋರ್ಸಮಾಯಿತು. ಆಲ್ಮೋಸ್ಟ್ ಇದ್ರ ಕ್ವಾಂಟಿಟಿ ಬಂದ್ಬಿಟ್ಟು ಲೈಕ್ ಆಲ್ಮೋಸ್ಟ್ 3/4 kg ಅಷ್ಟಿದೆ. ಸೊ ಅಂದರೆ ನಾನು 2.5 kg ತರಿಸಿ ಲೈಕ್ ಆ್ಯಡ್ ಮಾಡಿದ್ದು. ಸೊ ಅರ್ಧ kg ಇದೆಯಂತೆ. ಸೊ ಸಾರಿ 3/4 kg ಅಂತ ಅಂದ್ಕೊಂಡಿದ್ದು. ಸೊ ಅರ್ಧ kg. ಸೊ ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಗೈಸ್. ಸೊ ಬರೀ ವಡೆ ಹಾಕಿದ್ರೆ ಚೆನ್ನಾಗಿರಲ್ಲ, ರೋಸ್ಟ್ ಆಗುತ್ತೆ, ಫುಲ್ ಫ್ರೈ ಆಗೋಗುತ್ತೆ. ಸೊ ಸಿಕ್ಲು ಥರ ಆಗುತ್ತೆ ಕನ್ನಡದಲ್ಲಿ ಹೇಳಬೇಕು ಅಂದರೆ. ಸೊ ಕನ್ನಡ ಅರ್ಥ ಆಗಿಲ್ಲ ಅಂದರೆ ಫುಲ್ಲು ಫ್ರೈ ಆಗೋಗುತ್ತೆ ಕಂಪ್ಲೀಟಾಗಿ. ಸೊ ಎರಡು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೊ ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ. ಸೊ ಇದು ಕೈಮಾದಲ್ಲಿ ವಡೆ ಎಷ್ಟು ಚೆನ್ನಾಗಿ ಮಾಡ್ತಾರೋ ಗೊತ್ತಿಲ್ಲ, ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ನನಗೆ ಪರ್ಟಿಕ್ಯುಲರ್ ಆಗಿ ನಾನು ಮಾಡ್ತಾ ಇರೋದ್ರಿಂದ ಇದನ್ನು ಮಾಡಲೇಬೇಕು ಅಂತ ಮಾಡ್ತಾ ಇರೋದು. ಸೊ ಕೈಮಾ ವಡೆ ಅಷ್ಟು ಈಸಿಯಾಗಿ ಆ್ಯಕ್ಚುಲಿ ಯಾರ ಕೈಲೂ ಆಗಲ್ವಂತೆ ಮಾಡೋಕ್ಕೆ. ಸೊ ಬೇಡ ಅಂತ ಹೇಳಿದ್ರು. ಸೊ ನಾವು ಗೊತ್ತಲ್ಲ ಗೈಸ್, ನಿಮ್ಮ ಕೈಲಿ ಏನಾಗಲ್ಲ ಅಂತಾರೋ ಅದನ್ನೇ ಮಾಡಿ ತೋರ್ಸೋದು ಸಾಧಿಸೋದು ನಾವು. ಸೊ ನಮಗೆ ಮೊದಲೇ ಆಗಲ್ಲ ಅನ್ನೋ ವರ್ಡ್ ಕೇಳಿದ್ರೆ ಇರಿಟೇಷನ್ ಆಗುತ್ತೆ. ಸೊ ಅದನ್ನೇ ಚಾಲೆಂಜಾಗಿ ತಗೊಂಡು ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಮಟನ್ ಕೈಮಾದಲ್ಲಿ ಮಾಡಬೇಕು ಅಂತ ಆಸೆ ಆಗಿತ್ತು. ಸೊ ಇವತ್ತೆಲ್ಲ ಚಿಕನ್ ಆಗಿರೋದ್ರಿಂದ ಅದೊಂದು ಮಟನ್ ಬೇಡ ಅಂದ್ಬಿಟ್ಟು ಚಿಕನಲ್ಲೇ ಟ್ರೈ ಮಾಡೋಣ, ತೋರಿಸ್ಕೊಳ್ಳೋಣ ನಾನು ಹೇಗೆ ಮಾಡ್ತೀನಿ. ನನ್ನ ಕೈಲಿ ಆಗುತ್ತಿದ್ದು ಕೆಪಾಸಿಟಿ ಇದೆ ನನ್ನ ಕೈಲೂ ಅಂತ ತೋರಿಸೋಣ ಅಂದ್ಬಿಟ್ಟು ಚಿಕನಲ್ಲಿ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದ್ರು ಮಟನ್ ಕೈಮಾದಲ್ಲೂ ಬೇಕು ನನ್ನ ರೆಸಿಪಿ ಅಂದರೆ ಬೇಕಾದ್ರೆ ಕಮೆಂಟ್ ಹಾಕಿ, ನಾನೇ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಣ. ಸೊ ಅಂತ ಹೇಳ್ತಾ ಕಮೆಂಟ್ ಹಾಕಿ ಗೈಸ್. ಬಿಡಲ್ಲ ಗೈಸ್, ನೀವು ಕಮೆಂಟ್ ಹಾಕೋವರೆಗೂ ನಾನು 100% ಬಿಡಲ್ಲ. ಸೊ ಹೇಳ್ತಾನೆ ಇರ್ತೀನಿ, ಕಮೆಂಟ್ ಹಾಕಬೇಕು, ಹಾಕ್ತಾಯಿರ್ರಿ. ಸೊ ಇದೆಲ್ಲ ಆದಮೇಲೆ ಕೈ ವಾಶ್ ಮಾಡ್ಕೊಳ್ಳಿ. ಸೊ ಬನ್ನಿ ಕೈ ವಾಶ್ ಮಾಡ್ಕೊಳ್ಳೋಣ. ಸೊ ಇವಾಗ ಸೊ ತವಾನ ಆಲ್ಮೋಸ್ಟು ಈ ಥರ ಡೆಪ್ತ್ ಆಗಿರೋದು ತವಾ ತಗೊಳ್ಳಿ. ಸೊ ಡೆಪ್ತ್ ಆಗಿರೋದಂದ್ರೆ ಒಂದು ಸ್ವಲ್ಪ ಸ್ಲೋಪ್ ಇರಬೇಕು ಈ ಥರ. ಸೊ ಸಮಕ್ಕಿರೋದು ತಗೊಂಡಾಗ ಅದು ನಿಮಗೆ ಮಾಡೋಕ್ಕಾಗಲ್ಲ, ಲೈಕ್ ಫ್ರೈ ಆಗಲ್ಲ ಅದು. ಸೊ ಗ್ಯಾಸ್ ಆನ್ ಮಾಡ್ಕೊಂಡು ಈ ಥರ. ಸೊ ಆದಷ್ಟು ಜಾಸ್ತಿ ಉರಿಲೇ ಇಟ್ಕೊಳ್ಳಿ. ಸೊ ಜಾಸ್ತಿ ಉರಿಲಿ ಇಟ್ಕೊಂಡು ಲೈಕ್ ಒಂಚೂರು ಎಣ್ಣೆ ಆ್ಯಡ್ ಮಾಡ್ಕೋಬೇಕು. ಸೊ ಕ್ಯಾಮ್ರಾ ವರ್ಕು ಚೆನ್ನಾಗಿಲ್ಲ ಅಂದರೆ ನನ್ನ ಬೈಕಬೇಡಿ. ಸೊ ಇದು ಕ್ಯಾಮ್ರಾ ವರ್ಕ್ ನಂದಲ್ಲ, ಕಂಪ್ಲೀಟಾಗಿ ಬೇರೆಯವ್ರು ಹ್ಯಾಂಡ್ಲ್ ಮಾಡ್ತಾ ಇರೋದು. ಸೊ ಪ್ರೀವಿಯಸ್ ವೀಡಿಯೋದೆಲ್ಲ ಕ್ಯಾಮ್ರಾ ವರ್ಕ್ ಎಲ್ಲ ನಂದೇ ಇರುತ್ತೆ.
ಸೊ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿದೆ ಗಾಯ್ಸ್. ಸೊ ಎಣ್ಣೆ ಹಾಕ್ಕೊಂಡು ಸೊ ಗಾಯ್ಸ್ ಇದು ಡೀಪ್ ಫ್ರೈ ಅಲ್ವಂತೆ, ತವಾ ಫ್ರೈ ಅಂತೆ. ಸಾರಿ, ಅದೊಂದು ಮಿಸ್ಟೇಕ್ ಮಾಡಿದೆ, ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಇದು ಆ್ಯಕ್ಚುಲಿ ಬಂದು ಪ್ಯೂರ್ ಕಬ್ಬಿಣದ್ದು ಬಾಣಲಿ. ಸೊ ನಮ್ಮ ಅಜ್ಜಿ ಮಾಡಿಸ್ಕೊಟ್ಟಿರೋದು. ಸೊ ತವಾ ಬಾಣಲಿ ಎಲ್ಲ ತವಾ. ಸೊ ಈ ಥರ ರೌಂಡ್ ಕಟ್ಕೊಂಡು ಇಟ್ಕೊಳ್ಳೋಣ ಫಸ್ಟು. ಸೊ ಅದು ಎಣ್ಣೆ ಕಾಯಬೇಕು, ಕಂಪ್ಲೀಟಾಗಿ ಫುಲ್ಲು ಕಾಯಬೇಕು ಎಣ್ಣೆ. ಕುದ ಅಂತ ಕುದಿಬೇಕು. ಸೊ ಆವಾಗ ಲೈಕ್ ಈ ಥರ ಉಂಡೆ ಕಟ್ಟಿಟ್ಕೊಂಡ್ರೆ ಅಷ್ಟರಲ್ಲಿ ನಮಗೆ ವಡೆ ಹಾಕೋಕ್ಕೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಸೊ ಏನೇನೆಲ್ಲ ಮಾಡಿಸ್ತಾರೆ ನನ್ನ ಕೈಲಿ ಮಾಡೋಣ. ಕೈಗೆ ನೀರು ಹಚ್ಕೊ. ಗೈಸ್ ಎಣ್ಣೆ ಕಾಯ್ತಿದೆ. ಸೊ ಒಂದು ಸ್ವಲ್ಪ ಅವಾಗ ನೀರು ಹಚ್ಕೊಳ್ಳಿ. ಸೊ ಅವಾಗ ಈಸಿಯಾಗಿ ಸ್ಟಿಕ್ ಆಗಲ್ಲ. ಸೊ ನಾನ್ ಸ್ಟಿಕ್ ತವಾ ಯೂಸ್ ಮಾಡಿ, ನಾನ್ ಸ್ಟಿಕ್ ತವಾ ಅವಾಯ್ಡ್ ಮಾಡಿ. ಸೊ ಸಾರಿ, ಅವಾಗ ಒಂದು ಮಿಸ್ಟೇಕ್ ಆಗುತ್ತೆ. ಸೊ ಅವಾಗ ಅಪರೂಪಕ್ಕೆ ಒಂದು ಸತಿ ಕಿಚನ್ಗೆ ಬಂದರೆ ಹಿಂಗೆ ಆಗೋದು. ಸೊ ಆದಷ್ಟು ಎಲ್ಲರೂ ಕಿಚನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಗೈಸ್. ಅವಾಗ ನಂತರ ಕನ್ಫ್ಯೂಷನ್ ಆಗಲ್ಲ. ಇವಾಗ ಕನ್ಫ್ಯೂಷನ್ ಆಯ್ತಾ ಇರುತ್ತೆ. ಸೊ ಎಣ್ಣೆ ಕಾಯ್ದಿದೆಯಿಲ್ವ ಅಂತ ಕೈ ಹಾಕಿ ನೋಡಬೇಡಿ. ಸೊ ಕೈ ಹಾಕಿದ್ರೆ ಕೈ ರೋಸ್ಟ್ ಆಗುತ್ತೆ. ಆಮೇಲೆ ಕೈ ಹಾಕಿ ನೋಡಿದ್ರೆ ಅದು ನನ್ನ ತಪ್ಪಲ್ಲ. ಸೊ ಎಣ್ಣೆ ಕಾದಿದೆ. ಸೊ ಬನ್ನಿ ವಡೆ ಹಾಕೋಣ. ಪರವಾಗಿಲ್ಲ ಗೈಸ್, ಚೆನ್ನಾಗಿ ಹಾಕ್ತಾ ಇದ್ದೀನಿ. ಫಸ್ಟ್ ಟೈಮ್ ಹಾಕ್ತಾ ಇರೋದು. ಎಣ್ಣೆ ಜೊತೆ ಆಟಾಡ್ತಾ ಇದ್ದೀನಿ ನೋಡಿ. ಗಾಯ್ಸ್ 95 ಆಯಿತು. ಸೊ ಹೈಜಿನಿಕ್ ಆಗಬೇಕು ಅಂದರೆ ಅದಕ್ಕೆ ತೊಳ್ಕೊಳ್ಳಿ ಕೈನ. ಪರವಾಗಿಲ್ಲ ಅಂದರೆ ಈ ಥರ ಬಾಂಡಿಗೆ ಇಟ್ಕೊಂಡು ತೊಳ್ಕೊಂಡ್ರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹೆಂಗಿದೆಯೋ ಮಾಡ್ಕೊಳ್ಳಿ. ಸೊ ಗಾಯ್ಸ್ ಇದು ರೋಸ್ಟ್ ಆಗೋವರೆಗೂ ಬಿಟ್ಟು ಲೈಕ್ ಈ ಥರ ದಬಾಕಬೇಕು. ಸೊ ಬಿಟ್ಬಿಟ್ರೆ ಕರಪ್ಷನ್ ಹಿಡಿದೋಗುತ್ತೆ. ಸೊ ಮನೆ ಫುಲ್ಲು ಗಮ್ ಅನ್ನುತ್ತೆ. ಸೊ ಮನೇಲಿ ಚಿಮ್ನಿ ಇದ್ದರೆ ಚಿಮ್ನಿ ಆನ್ ಮಾಡ್ಕೊಳ್ಳಿ. ನಾನು ಸೌಂಡ್ ಆಗುತ್ತೆ ಅಂತ ಆನ್ ಮಾಡಿಲ್ಲ. ಸೊ ಸೌಂಡ್ಗೋಸ್ಕರ ಆನ್ ಮಾಡಿಲ್ಲ, ಇವಾಗ ನಾನು ಚಿಮ್ನಿ ಆನ್ ಮಾಡ್ತಿದ್ದೆ. ಸೊ ಗಾಯ್ಸ್ ಇಲ್ಲಿ ನೋಡಿ. ಸೊ ಈ ಕಲರ್ ಬರಬೇಕು. ಸೊ ಇನ್ನೂ ಒಂದು ಸ್ವಲ್ಪ ಕಲರ್ ಬರಬೇಕು. ಸೊ ಇದು ಅರ್ಧ ಆಗಿದೆ, ಇದು ಕಂಪ್ಲೀಟಾಗಿ ಆಗಿದೆ. ಸೊ ನೋಡ್ಬೋದು ಇದು ಇನ್ನೂ ಬೆಂದೇ ಇಲ್ಲ. ಸೊ ಕಂಪ್ಲೀಟಾಗಿ ಆಗೋವರೆಗೂ ಬಿಡಬೇಕು. ಸೊ ಎಣ್ಣೆ ಶಾರ್ಟೇಜ್ ಆಯಿತು ಅಂದರೆ ಪಕ್ಕದಲ್ಲಿ ಈ ಥರ ಎಣ್ಣೆ ಇಟ್ಕೊಂಡು ಎಣ್ಣೆ ಹಾಕೊಳ್ಳಿ. ಇಫ್ ಇನ್ ಕೇಸ್ ಮರ್ತೋಗಿ ನೀವು ನೀರು ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ, ಹುಷಾರು. ಬರೀ ಇಂಥದೆಯ. ಸೊ ನೀರನ್ನ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದರೆ ಮಕ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ನೀರು ಹಾಕಿದ್ರೆ. ಸೊ ಗೈಸ್ ಯಾರ್ಯಾರೆಲ್ಲ ವಡೆ ಮಾಡ್ತೀರಾ ಅಂತ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ರು, ಕಂಗ್ರ್ಯಾಚುಲೇಷನ್ಸ್. ಏನು ಗಿಫ್ಟ್ ಇಲ್ಲ ಸದ್ಯಕ್ಕೆ ಕೊಡೋಕ್ಕೆ. ಸೊ 10K ಮಾಡಿಸಿ ಆದಷ್ಟು ಬೇಗ ಎಲ್ಲದಕ್ಕೂ ಸರ್ಪ್ರೈಸ್ ಗಿಫ್ಟ್ಸ್ ಎಲ್ಲ ಕೊಡೋಣ. ಸೊ ಇವಾಗ ನಾನು ಫುಲ್ಲು ಬಡವ ಆಗ್ಬಿಟ್ಟಿದ್ದೀನಿ ಬಿಸ್ನೆಸ್ ಮಾಡಿ. ಸೊ ಆದಷ್ಟು ನೋಡೋಣ, ಏನೋ ಒಂದು ಮಾಡೋಣ. ಸೊ ಕರೆಕ್ಟಾಗಿ ಯಾರ್ಯಾರೆಲ್ಲ ಗೆಸ್ಟ್ ಮಾಡಿದ್ರು ಟೈಮಿಂಗ್ಸ್ ಮೆನ್ಷನ್ ಮಾಡಿ ಕಂಗ್ರ್ಯಾಟ್ಸ್. ನನ್ನ ಕಡೆಯಿಂದ ಏನಾದರೂ ಒಂದು ಕೊಡೋಣ, ಆದರೆ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಸೊ ಆದಷ್ಟು ಎಲ್ಲ ಕಡೆ ನೋಡಿ ಗೈಸ್, ಇಲ್ಲಿ ಅರ್ಧಂಬರ್ಧ ಬೇಯುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಇದನ್ನು ಆದಷ್ಟು ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಇಡಕ್ಕೆ ಟ್ರೈ ಮಾಡಿ. ಸೊ ಕೈ ಹುಷಾರು, ಕೈ ಉಜ್ಜೋಗ್ಬಿಡುತ್ತೆ ಒಂದೊಂದು ಸತಿ. ಸೊ ನೋಡಿ ಈ ಕಲರ್ ಬರಬೇಕು ಫೈನಲಿ. ಸೊ ಆವಾಗ ಮಸ್ತಾಗಿ ಆಗಿದೆ ಅಂತ ಅರ್ಥ. ಸೊ ನೋಡಿ, ಸೊ ಬನ್ನಿ ಕರೆಕ್ಟಾಗಿ ತೋರಿಸ್ಬಿಡ್ತೀನಿ ನೋಡಿ ಬೊಮ್ಮ ಹತ್ರ. ಸೊ ನೋಡಿ ಗೈಸ್, ಸೊ ಈ ರೀತಿ ಕಲರ್ ಬರಬೇಕು. ಸೊ ಆದಷ್ಟು ಹುಷಾರಾಗಿ ಹ್ಯಾಂಡ್ಲು ಮಾಡಿ. ಎಣ್ಣೆಯಲ್ಲಿ ಜಾಸ್ತಿ ರಿಸ್ಕ್ ತಗೋಬೇಡಿ. ಸೊ ಫಸ್ಟ್ ಟೈಮ್ ಮಾಡೋರು ಆದಷ್ಟು ಅವಾಯ್ಡ್ ಮಾಡಿ. ಸೊ ಎಣ್ಣೆ ಹೆವಿ ಡೇಂಜರಸ್. ಸೊ ಗೈಸ್ ಇನ್ನು ಕಬಾಬ್ ಹಾಕಬೇಕು, ಇದಿಷ್ಟು ವಡೆ ಹಾಕಬೇಕು. ಸೊ ಹಾಕಿ ಕಬಾಬ್ ಹಾಕ್ಬೇಕಾದ್ರೆ ಸಿಗ್ತೀನಿ ಗೈಸ್. ಕಬಾಬಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಕಬಾಬಿಗೆ ಇಟ್ಟಿದ್ದು ಫ್ರಿಡ್ಜಿಂದ ಲೈಕ್ ಅದು ಆಲ್ಮೋಸ್ಟ್ ಆಗಿದೆ, 1 ಅವರ್ ಮೇಲೆ ಆಗಿದೆ ಹತ್ತತ್ರ. ಸೊ ಫ್ರಿಡ್ಜಲ್ಲಿ ಇಟ್ಟು ಸ್ವಲ್ಪ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅಂತ ಹೇಳಿದೆ. ಸೊ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ಆಲ್ಮೋಸ್ಟು. ಸೊ ಈ ಸೈಡ್ ಇಟ್ಕೊಬೋಣ, ಈಸಿ ಆಗುತ್ತೆ. ಸೊ ಗೈಸ್ ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಸೊ ಇವಾಗ ಎಣ್ಣೆ ಕಾಯ ಗಂಟ ಇರಿ. ಗೈಸ್ ಮಸ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ.
ಸೊ ಮುದ್ದೆ ಚಪಾತಿ ಎರಡರಲ್ಲಿ ಒಂದು ಮಾಡೋಣ ಅಂತ ಇತ್ತು ಪ್ಲ್ಯಾನು. ಸೊ ಆ್ಯಕ್ಚುಲಿ ಐಟಮ್ಸ್ ಜಾಸ್ತಿ ಆಗಿರೋದ್ರಿಂದ ರೈಸಲ್ಲೇ ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಆ ಟಾಪಿಕ್ನ ಕ್ಲೋಸ್ ಮಾಡ್ಬಿಟ್ಟಿದ್ದು. ನನಗೆ ಸ್ಟ್ರೈನ್ ಆಗಿದೆ, ಸ್ಟ್ರೆಸ್ ಆಗಿದೆ ಅಂತಲ್ಲ, ನಾನು ಮಾಡೋಕ್ಕೆ ರೆಡಿನೇ ಇದ್ದೀನಿ. ಬಟ್ ಬೇಡ ಅಂತಂದರು ಫ್ಯಾಮಿಲಿಯವರು, ಬೇಡ ಜಾಸ್ತಿ ಆಯಿತು, ಅದು ಆಗೋದ್ರೆ ತಿನ್ನೋಕ್ಕೆ ಹಿಂಸೆ ಅಂತ. ಸೊ ಆದ ಕಾರಣ ಸೊ ಅದನ್ನು ಬಿಡ್ತಾಯಿದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ 1, 2, 3 ವೆರೈಟಿ ಮಾಡಿದ್ದೀನಿ ಗೈಸ್. ಸೊ ಅದು ಸೇರ್ಕೊಂಡಿದೆ 4 ವೆರೈಟಿ ಆಗಿರೋದು. ಸೊ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಸೊ 3 ವೆರೈಟಿ ಒಟ್ಟೊಟ್ಟಿಗೆ ಮಾಡೋದಿದೆಯಲ್ಲ, ಸೊ ಸಿಕ್ಕಾಪಟ್ಟೆ ಕಷ್ಟ. ಸೊ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಲೈಕ್ ಒಂದು ಸ್ವಲ್ಪ ಮಸಾಲೆ ತಗೊಂಡು ಈ ಥರ ಹಾಕಿ, ಸೊ ಇದು ನನಗೆ ಗೊತ್ತಿದ್ದಿದ್ದು. ಸೊ ಹುಷಾರು, ಕೈಗೆ ಎಣ್ಣೆ ಆರುತ್ತೆ. ಸೊ ಇನ್ನೂ ಕಾದಿಲ್ಲ, ಅದು ಪಟ್ 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 ಅನ್ಬೇಕು ಹಾಕಿದ ತಕ್ಷಣ. ಸೊ ಅವಾಗ ಕಾದಿದೆ ಅಂತ ಇನ್ನು ಲೈಟಾಗಿ ಕಾಯಬೇಕು ಸ್ವಲ್ಪ ಹೊತ್ತು ಗೈಸ್. ನೆಕ್ಸ್ಟು ಕಬಾಬ್ ಹಾಕ್ಬೇಕಾದ್ರೆ ಸಿಗ್ತೀನಿ ಗೈಸ್. ಸೊ ಗೈಸ್ ನೋಡಿ, ಒಂದು ಸ್ವಲ್ಪ ಮಸಾಲೆ ತಗೊಂಡು ಸೊ ಸ್ವಲ್ಪ ಲೈಟಾಗಿ ಗೈಸ್, ತುಂಬಾ ಹಾಕ್ಬಾರ್ದು. ಸೊ ಲೈಟಾಗಿ ಈ ಥರ ಹಾಕಿದ್ರೆ, ಸೊ ನೋಡಿ ನಾನು 2 ಸತಿ ಹಾಕಿ ತಿನ್ಬೇಕಾದ್ರೆ, ಸೊ ನೋಡಿ ಈ ರೀತಿ ಅದು ಬೇಯಬೇಕು. ಸೊ ಅವಾಗ ಆಗಿದೆ ಅಂತ. ಸೊ ನೀವು ಹಾಕೋಕ್ಕಿಂತ ಮುಂಚೆ ಏನು ಮಾಡಿ, ಎಣ್ಣೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಾದ್ರೇನಿಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿಯುತ್ತೆ. ಸೊ ಅಡಿಲಿ ಕೆಲವು ಸ್ವಲ್ಪ ಜಾಸ್ತಿ ಮಸಾಲೆ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪೀಸಲ್ಲಿ ಜಾಸ್ತಿ ಮಟನೇ ಇಲ್ಲ, ಅಂದರೆ ಇದೇ ಇಲ್ಲ, ಅಂದರೆ ಚಿಕನ್ ಪೀಸಲ್ಲಿ ಆ್ಯಕ್ಚುಲಿ ಜಾಸ್ತಿ ಮಸಾಲೆನೇ ಇಲ್ಲ. ಸೊ ಅದನ್ನು ಕ್ಲೀನಾಗಿ ಈ ಥರ ಸೆಟ್ ಮಾಡ್ಕೊಂಡ್ರೆ, ಸೊ ಮಸಾಲೆ ಕೋಟಿಂಗು ಎಷ್ಟು ಕ್ಲೀನಾಗಿ ಸೆಟ್ ಆಗುತ್ತೋ ಅಷ್ಟು ಟೇಸ್ಟ್ ಸಿಗುತ್ತೆ ನಿಮಗೆ. ಸೊ ಇದೆಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿತ್ತು ಗೈಸ್. ಗೈಸ್ ಇವಾಗ ಬನ್ನಿ ಫಸ್ಟು ಕಬಾಬ್ಗೆ ಬಿಡೋಣ. ಸೊ ಹೇಗೆ ಏನು ಎತ್ತ ಏನು ಗೊತ್ತಿಲ್ಲ. ಬನ್ನಿ ಗೈಸ್. ಸೊ ಹುಷಾರಾಗಿ ಬಿಡಿ, ಎಣ್ಣೆ ಹತ್ರ ಆಟ ಆಡಬೇಡಿ. ಸೊ ಇಫ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಸೊ ನನ್ನ ಏಜವ್ರು ಯಾರು ನೋಡ್ತಿದ್ರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಈ ಥರ ಕಬಾಬ್ ಹಾಕೋಕ್ಕೆ ರಿಸ್ಕ್ ತಗೊಳ್ಳಿ. ಸೊ ಎಣ್ಣೆ ಜೊತೆ ಆಟ ಆಡಬೇಡಿ ದಯವಿಟ್ಟು. ಇದು ಹಂಬಲ್ ರಿಕ್ವೆಸ್ಟ್ ಅಂತಲೇ ಅನ್ಕೊಳ್ಳಿ. ಯಾಕೆ ಅಂದರೆ ಎಣ್ಣೆ ಹೆವಿ ಡೇಂಜರಸ್ಸು. ಸೊ ನೋಡಿ ಗೈಸ್, ನಿಧಾನಕ್ಕೆ ಒಂದೊಂದೇ ಹಾಕಬೇಕು. ಸೊ ಒಂದೊಂದೇ ಹಾಕಿ. ಸೊ ನಿಮ್ಮ ರಿಸ್ಕು ನಿಮ್ಮ ಕೈ ಗೈಸ್. ಸೊ ಡಿಸ್ಕ್ಲೈಮರ್ ಅಂತನಾರ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ರಿಕ್ವೆಸ್ಟ್ ನನ್ನ ಕಡೆಯಿಂದ ಆದಷ್ಟು ಎಣ್ಣೆ ಜೊತೆ ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಸೊ ಗೈಸ್, ಆಲ್ಮೋಸ್ಟ್ ಕಬಾಬ್ ಮಾಡಬೇಕಾದಾಗ ಚಿಮ್ನಿನ ಯೂಸ್ ಮಾಡಿ. ಸೊ ಚಿಮ್ನಿ ಏನು ಅಂದರೆ ನೀವು ಏನೇ ಒಂದು ಘಾಟ್ ಬಂದ್ರೂ ಈಚೆಗಡೆ ಹಾಕುತ್ತೆ. ಸೊ ಇಲ್ಲ ಅಂದರೆ ಮನೆ ಪೂರ್ತಿ ಘಾಟ್ ಆಗೋಗುತ್ತೆ. ಸೊ ಆದಷ್ಟು ಡೀಪ್ ಫ್ರೈ ನೀವೇನೇ ಮಾಡಿ, ಡೀಪ್ ಫ್ರೈ, ತವಾ ಫ್ರೈ ಅಥವಾ ಈ ಥರ ಕಬಾಬ್ ಮಾಡಬೇಕಾದಾಗೆಲ್ಲ ಎಣ್ಣೆ ಯೂಸ್ ಮಾಡಬೇಕಾದಾಗೆಲ್ಲ ಒಗ್ಗರಣೆ ಏನೇ ಆಗಲಿ ಚಿಮ್ನಿ ಯೂಸ್ ಮಾಡಿ. ಸೊ ತುಂಬ ಇದಿರುತ್ತೆ ನೋಡಿ ಗೈಸ್. ಮತ್ತು ಕಬಾಬು ಈ ಕಲರ್ ಬರಬೇಕು. ಸೊ ಇದು ಪರ್ಫೆಕ್ಟ್ ಕಲರು. ಸೊ ಕೆಲವೊಬ್ಬರು ಲೈಕ್ ಇನ್ನೂ ಬೇಗ ಎತ್ತುತ್ತಾರೆ. ನಮಗೆ ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಬೇಕು, ಒಂದು ಸ್ವಲ್ಪ ರೋಸ್ಟ್ ಥರ ಸಿಗಬೇಕು. ಅದಕ್ಕೆ ಇನ್ನೊಂದೆರಡು ನಿಮಿಷ ಎಕ್ಸ್ಟೆಂಡ್ ಮಾಡ್ಕೊತಿದ್ದೀವಿ. ಸೊ ಪರ್ಫೆಕ್ಟ್ ಕಬಾಬ್ ಬಂದ್ಬಿಟ್ಟು ಈ ಕಲರು. ಸೊ ಇವಾಗ ಏನು ಕಲರ್ ಕಾಣಿಸ್ತಿದೆ ಅಲ್ಲ, ಇವು ಪರ್ಫೆಕ್ಟು. ಇದೊಂದು ಸ್ವಲ್ಪ ಜಾಸ್ತಿ ಬಂದಿದೆ ಫಸ್ಟ್ ಹಾಕಿರೋದು, ಅದಕ್ಕೋಸ್ಕರ. ಸೊ ನಮಗೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಲೈಕ್ ಇನ್ನೊಂದೆರಡು ನಿಮಿಷ ಎಕ್ಸ್ಟ್ರಾ ಇದು ಮಾಡ್ತಾಯಿದ್ದೀವಿ. ಸೊ ನಮ್ಮ ಎಲ್ಲರಿಗೂ 4 ಜನಕ್ಕೂ ಕ್ರಿಸ್ಪಿಯಾಗಿ ಬಂದರೆ ಇಷ್ಟ. ಸೊ ನಿಮ್ಮ ಮನೇಲಿ ಯಾವ ಥರ ಇಷ್ಟಪಡ್ತಾರೆ ಆ ಥರ. ಬೇಗ ಬೇಕು ಅಂದರೆ ಕ್ರಿಸ್ಪಿಯಾಗಿ ಇಷ್ಟಪಡೋದಂದರೆ ಈ ಕಲರಲ್ಲಿ ಎತ್ತಿದ್ರೆ ಆಗುತ್ತೆ. ಸೊ ಕ್ರಿಸ್ಪಿಯಾಗಿ ಇಷ್ಟಪಡೋರು ನೀವು ಸ್ವಲ್ಪ ಎಕ್ಸ್ಟ್ರಾ ಅಡಿಷ್ನಲಾಗಿ ಒಂದೊಂದು 2 ನಿಮಿಷ ಅಡಿಷ್ನಲಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ಯಾರು ಕ್ರಿಸ್ಪಿ ಟೇಸ್ಟ್ ಮಾಡಿಲ್ಲ ಅಂದರೆ ಟೇಸ್ಟ್ ಮಾಡಿ ಗೈಸ್, ಸೂಪರಾಗಿರುತ್ತೆ ನಾರ್ಮಲ್ ಕಬಾಬ್ಗಿಂತ. ನನ್ನ ಪರ್ಸ್ನಲ್ ರಿವ್ಯೂ ಅದು. ಸೊ ಗೈಸ್, ಈ ಥರ ಹಾಕ್ಬೇಕಾದಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಇನ್ನೂ ಫ್ಲೇವರ್ ಕೊಡುತ್ತೆ. ಸೊ ಕರ್ಬೇವಿನ ಸೊಪ್ಪು ಇದು ಆ್ಯಕ್ಚುಲಿ ನನಗೆ ಗೊತ್ತಿದ್ದು. ಸೊ ಇದನ್ನು ಅಮ್ಮ ಹೇಳ್ಕೊಟ್ಟಿದ್ದಲ್ಲ. ಕರ್ಬೇವಿನ ಸೊಪ್ಪು ಹಾಕ್ದಾಗ ಎಣ್ಣೆಗೆ 1-2 ಕಡ್ಡಿ ತುಂಬ ಒಂಥರ ಫ್ಲೇವರ್ ಸಗದಾಗಿರುತ್ತೆ. ಹಾಕಿ ಟ್ರೈ ಮಾಡಿ. ಯಾರೆಲ್ಲ ಹಾಕಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ಕರ್ಬೇವಿನ ಸೊಪ್ಪು ಹಾಕಿ ಇದು ಮಾಡಿದಾಗ ತುಂಬ ಮಸ್ತ್ ಟೇಸ್ಟ್ ಕೊಡುತ್ತೆ. ಅದನ್ನು ನೆಕ್ಸ್ಟ್ ಲೆವೆಲ್ ಗೈಸ್. ಅದೇನಂದರೆ ಒಂದೊಂದು ಇಂಗ್ರೀಡಿಯೆಂಟು ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಸೊ ಸಾಲ್ಟ್ ಒಂಚೂರು ಜಾಸ್ತಿ ಆದರೂ ಅಷ್ಟಾಗುತ್ತೆ, ಒಂಚೂರು ಕಡಿಮೆ ಆದರೂ ತಿನ್ನೋಕ್ಕಾಗಲ್ಲ. ಆ ಒಬ್ಬೇ ಪೂರ್ತಿ ತಿನ್ನೋಕ್ಕಾಗಲ್ಲ. ಇಫ್ ಇನ್ ಕೇಸ್ ಸಾಲ್ಟ್ ಕಡಿಮೆ ಆಗಿದ್ರು ಇವಾಗ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಎಣ್ಣೆಗೆ ಹಾಕ್ಬೇಡಿ.
ಸೊ ಅದು ಎಫೆಕ್ಟ್ ಎಣ್ಣೆಗೆ ಹಾಕ್ಬೇಡಿ, ಎಣ್ಣೆಗೆ ಹಾಕೋದೇನು ಪ್ರಯೋಜನ ಇಲ್ಲ. ಸೊ ಆಲ್ಮೋಸ್ಟು ನಮ್ಮ ಅದಕ್ಕೆ ಆಗಿದೆ. ಸೊ ಇವಾಗ ಎತ್ತುತ್ತಾ ಇದ್ದೀನಿ, ನೋಡ್ಬೋದು. ಸೊ ಗಾಯ್ಸ್, ಯಾರೆಲ್ಲ ಡಯಟ್ ಫಾಲೋ ಮಾಡ್ತಾಯಿದ್ದೀರಾ, ಸೊ ಆದಷ್ಟು ಅವಾಯ್ಡ್ ಮಾಡಿ. ಸೊ ಎಣ್ಣೆ ಫುಲ್ ಫ್ಯಾಟಿ. ಸೊ ಡಯಟ್ ಫಾಲೋ ಮಾಡೋರು ಕೂಡ ಇಫ್ ಇನ್ ಕೇಸ್ ನೀವೇನಾದ್ರೂ ತಿನ್ನಬೇಕು ಅನಿಸಿದ್ರೆ ಚೀಟ್ ಡೇ ದಿನ ಇದನ್ನು ಆದಷ್ಟು ಟ್ರೈ ಮಾಡ್ಕೊತೀನಿ. ತುಂಬ ಸೂಪರಾಗಿರುತ್ತೆ. ಸೊ ನೋಡಿ ಗೈಸ್. ಸೊ ಗಾಯ್ಸ್, ಪಾರ್ಟ್ 2 ವಿಡಿಯೋ ಕಂಪ್ಲೀಟಾಗಿ ಮುಗಿದಿದೆ. ಸೊ ಆಲ್ಮೋಸ್ಟ್ ಇವತ್ತಿಗೆ ಎಂಡು. ಸೊ ಯಾವ ರೀತಿ ಇಷ್ಟ ಆಯಿತು ವಿಡಿಯೋ ಕಮೆಂಟ್ ಮಾಡಿ. ಸೊ ನಿಮಗೆ ಈ 3 ಅಡುಗೆಯಲ್ಲಿ ಯಾವುದು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಯಾವುದು ಖುಷಿ ಕೊಡ್ತು, ಯಾವುದು ಎಂಟರ್ಟೈನಿಂಗ್ ಆಗಿತ್ತು, ಅಂದರೆ ಯಾವ ವಿಡಿಯೋ ಮಾಡಬೇಕಾದಾಗ, ಲೈಕ್ ಫಾರ್ ಎಕ್ಸಾಂಪಲ್ ಬ್ರೋ ನೀವು ಸ್ಪೆಷಲ್ಲಾಗಿ ನಾನು ಸುಮ್ಮನೆ ಕಾಮನಾಗಿ ಮಾತಾಡ್ತಾ ಇರೋದು, ಒಬ್ಬ ವ್ಯೂವರಾಗಿ ಮಾತಾಡ್ತಾ ಇರೋದು. ಸೊ ಸ್ಪೆಷಲಾಗಿ ಒಡೆ ಹಾಕಿದ ಥರ ನಾವು ಯಾರೂ ನೋಡಿರಲಿಲ್ಲ. ಸೊ ಅದು ಸಿಕ್ಕಾಪಟ್ಟೆ ಮಜಾ ಕೊಡ್ತು. ಬಟ್ ನನಗೂ ಒಂದು ಸ್ವಲ್ಪ ಅದನ್ನು ಮಾಡಿ ಟ್ರೈ ಮಾಡಬೇಕು ಅಂತ ಫೀಲ್ ಆಯಿತು. ಸೊ ಅಂತ ಈ ಥರ ನಿಮ್ಗೆ ಯಾವುದು ಫೀಲ್ ಆಯಿತು? ಸೊ ಕಬಾಬ್ ಆಬ್ವಿಯಸ್ಲಿ ಎಲ್ಲ ಮಾಡ್ತಾರೆ ಗೈಸ್. ಸೊ ಕಬಾಬು 100% ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಎಲ್ಲರೂ ಮಾಡ್ತಾರೆ, ಇದನ್ನು ಯಾರೂ ಮಿಸ್ ಮಾಡಲ್ಲ. ಮತ್ತು ಚಾಪ್ಸೂ ಕೂಡ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ಸೊ ಏನೋ ಒಂದು 100% ಲೈಕ್ 100 ಪೀಪಲಲ್ಲಿ ಒಂದು 5 to 8 ಪೀಪಲ್ ಮಾಡಲ್ಲ ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ. ಬಟ್ ಈ ಥರ ಕೈಮಾದಲ್ಲಿ ವಡೆ ಥರ ಹಾಕೋದು ಆಬ್ವಿಯಸ್ಲಿ ಯಾರಿಗೂ ಗೊತ್ತಿರಲ್ಲ. ಸೊ 100 ಜನದಲ್ಲಿ ಒಂದು 20-30 ಜನಕ್ಕೆ ಗೊತ್ತಿರ್ಬೋದು, 20-30% ಜನಕ್ಕೆ ಗೊತ್ತಿರ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಯಾವ ಅಡುಗೆ ನಿಮ್ಗೆ ತುಂಬ ಮಜಾ ಕೊಡ್ತು, ಯಾವುದು ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ? ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇಫ್ ಇನ್ ಕೇಸ್ ಇದೇ ಥರ ವೀಡಿಯೋಸ್, ಕುಕ್ಕಿಂಗ್ ಚಾಲೆಂಜು ಅಥವಾ ಕುಕ್ಕಿಂಗ್ ವೀಡಿಯೋಸು ಒಂಥರ ಕಾಮಿಡಿಯಾಗಿ ಎಂಟರ್ಟೈನಿಂಗಾಗಿ ಬೇಕು ನನ್ನ ಚಾನಲಲ್ಲಿ ಅಂದರೆ ಕಮೆಂಟ್ ಮಾಡಿ ಗೈಸ್. ಸೊ ಡೈಲಿ ಅಂತೂ ಆಬ್ವಿಯಸ್ಲಿ ಮಾಡೋಕ್ಕಾಗಲ್ಲ, ಮಂತ್ಲಿ ಒನ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಮೆಂಟ್ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. 1000 ಸಬ್ಸ್ಕ್ರೈಬರ್ ನಾನು ಆಚರಣೆ ಮಾಡ್ಕೊಂಡಿದ್ದೆ, ಅಂದರೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು 1000 ಸಬ್ಸ್ಕ್ರೈಬರಲ್ಲಿ. ಅಂದರೆ ಫ್ಯಾಮಿಲಿ ಮೆಂಬರ್ಸು ಕೇಕ್ ತಂದು ಕೊಟ್ಟರು. ಸೊ ಆಲ್ಮೋಸ್ಟ್ 1000 ಸಬ್ಸ್ಕ್ರೈಬರ್ ಆದಮೇಲೆ 2000ಗೂ ನಾವೇನು ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ. ಒಂದು ಕ್ಯಾಪ್ಚರ್ ಮಾಡಿಬಿಟ್ಟು ಏನೋ ತೋರಿಸಿದ್ದೆ ಅನಿಸುತ್ತೆ. ಆಮೇಲೆ 2500ಗೂ ಸಬ್ಸ್ಕ್ರೈಬರ್ ಏನು ಅಷ್ಟು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲಿಲ್ಲ. 3000ಗೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ, ಮಾಡೋಕ್ಕಾಗಲಿಲ್ಲ. ಬಟ್ 3000ಗೆ ಒಂದು ಸ್ವಲ್ಪ ಪ್ಲ್ಯಾನ್ಸ್ ಇತ್ತು, ಬಟ್ ಮಾಡೋಕ್ಕಾಗಿಲ್ಲ. ಸೊ 3500 ಆದಾಗಲೂ ಏನೂ ಮಾಡಲಿಲ್ಲ. ಸೊ 1000ಗೆ ಮಾಡಿದ್ದು ಕೇಕ್ ಸೆಲೆಬ್ರೇಷನ್ ಹತ್ರ ಪಾರ್ಟಿ ಥರ ಲೈಕ್ ಕೇಕ್ಸ್ ಕಟ್ ಮಾಡಿ ಮಾಡಿದ್ದು. ಸೊ ಇಲ್ಲಿವರೆಗೂ ಏನೂ ಮಾಡಿರಲಿಲ್ಲವಲ್ಲ. ಸೊ 3500ಗೆ ಲೈಕ್ ಏನಾದರೂ ಒಂದು ಯೂನಿಕಾಗಿ ಮಾಡೋಣ ಅಂದ್ಬಿಟ್ಟು ಸೊ ಫ್ಯಾಮಿಲಿ ಮೆಂಬರ್ಸಿಗೆ ಟ್ರೀಟ್ ಕೊಟ್ಟಂಗೂ ಇರುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಅಂತ ಯಾರೂ ಇರಲಿಲ್ಲ, ಅಪ್ಪ ಅಮ್ಮ ನಾನು ನನ್ನ ತಮ್ಮ 4 ಜನ. ಸೊ ಅವರೇ ಕೇಳ್ತಿದ್ದು ಮೇಯ್ನಾಗಿ. ಪರ್ಟಿಕ್ಯುಲರಾಗಿ ಎಂತಕ್ಕೆ ಯಾರು ಕೇಳಿಲ್ಲ ಅಂದರೆ ಗೈಸ್, ನಾನು ಯಾರಿಗೂ ರಿವೀಲ್ ಮಾಡಿಲ್ಲ ನನ್ನ ಚಾನಲ್ ಇರೋದು. ಸೊ ನನ್ನ ಚಾನಲ್ ಇರೋದು 99% ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಗೊತ್ತಿಲ್ಲ. ಸೊ ಗೊತ್ತಾಗಿದ್ರೆ ಸ್ವಲ್ಪ ಕಾಲೇ ನನಗೆ ಕಮೆಂಟ್ಸ್ ಅಂದರೆ ಎನ್ಕ್ವೈರಿ ಬಂದಿರೋದು. ಸೊ ಇದರಿಂದ ನನ್ನ ಚಾನಲ್ ಅಂತ. ಸೊ ನಾನು ಯಾರಿಗೂ ಹೇಳಿಲ್ಲ, ಆದ ಕಾರಣ ಇದು ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ಎಲ್ಲರ ಜೊತೆನೂ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತೀನಿ ಗೈಸ್. ಇವತ್ತಿಂದು ಸ್ಪೆಷಲ್ ವೀಡಿಯೋ ನಿನ್ನೆ ಮತ್ತು ಇವತ್ತು ಬಂದಿರೋ ಪಾರ್ಟಲ್ಲಿ ಸ್ಪೆಷಲ್ಲಾಗಿ ನಿಮ್ಗೇನು ಅನ್ನಿಸ್ತು, ಏನು ಫೀಲ್ ಆಯಿತು, ಯಾವ ಥರ ಇತ್ತು, ಯಾವ ಥರ ಎಂಟರ್ಟೈನ್ಮೆಂಟಿಗೆ ಇತ್ತ, ಎಂಗೇಜ್ ಆದ್ರೆ ಫುಲ್ಲು 100% ಎಂಗೇಜ್ ಆದ್ರೆ, ಇದೆಲ್ಲ ಹೋಪ್ ಭಾವಿಸ್ತೀನಿ ನಿಮಗೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಅಂತ. ಸೊ ಗೈಸ್, ನಿಮ್ದು ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದೇನು ಅಂದರೆ ಗೈಸ್, ಇನ್ನೂ ಒಂದು ಹೇಳ್ತೀನಿ, ಯಾವತ್ತೂ ಯಾವುದೇ ಕೆಲಸ ಆಗಲಿ ಹಿಂದೆ ಅಂದರೆ ಒಂದು ಸ್ವಲ್ಪ ಹಿಂದೆ ಇಟ್ಟು ಲೈಕ್ ಆಡ್ಕೊಳ್ಳೋದು, ಲೈಕ್ ಆ ಕೆಲಸ ಏನು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬೇಡಿ ಅಂತ ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಯಾಕಂದರೆ ಆ ಜಾಬಲ್ಲಿ ಆ ಕೆಲಸದಲ್ಲಿ ಅದೇ ಆದ ಶ್ರಮ ಇದ್ದೇ ಇರುತ್ತೆ. ಬಟ್ ನನಗೆ ಪರ್ಟಿಕ್ಯುಲರಾಗಿ ಇವತ್ತು ಅಡುಗೆ ಮಾಡಿದ್ದು ಆಲ್ಮೋಸ್ಟ್ ಗೈಸ್ ನಾನು 5 o'clock ಹಿಂಗೇನೋ ಸ್ಟಾರ್ಟ್ ಮಾಡಿದ್ದು, ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಟೈಮ್ ಮಾಡ್ಕೊಳ್ಳೋಕ್ಕೆಲ್ಲ. ಆಲ್ಮೋಸ್ಟ್ 8 o'clockವರೆಗೂ ಕಿಚನ್ ಡಿಪಾರ್ಟ್ಮೆಂಟಲ್ಲೇ ಇದೆ, ಕಿಚನಲ್ಲೇ ಇದ್ದೆ. ಸೊ ಒಂದಾದ್ಮೇಲೆ ಒಂದೊಂದು ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದೆ. ಸೊ ನನಗಿವತ್ತು ಏನು ಫೀಲ್ ಆಯಿತು ಅಂದರೆ, ಸೊ ಹ್ಯಾಟ್ಸ್ ಆಫ್ ಫಾರ್ ವುಮೆನ್ಸ್. ಸೊ ಏನಕ್ಕೆ ಅಂದರೆ ಗ್ರೇಟ್ ಗೈಸ್, ಒಂದು ಅಡುಗೆ ಮಾಡೋದಿದೆಯಲ್ಲ ಓಕೆ ಮಾಡಿಟ್ಬಿಟ್ಟು ಇದು ಮಾಡ್ಬೋದು. ಬಟ್ 2 to 3 ಐಟಮ್ಸ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಸೊ ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ಎಲ್ಲ ಮಾಡಬೇಕು, ಪರ್ಟಿಕ್ಯುಲರಾಗಿ ಎಲ್ಲ ಕಡೆ ನೋಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು, ಈ ರೀತಿ ಎಲ್ಲ ಆಗೋಗುತ್ತೆ. ಸೊ ಇದಕ್ಕೊಂದು ಹ್ಯಾಟ್ಸ್ ಆಫು ಲೇಡೀಸ್ಗೆ. ಸೊ ಆಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ,
ಸೊ ಯಾರು ಕೆಲ್ಸಕ್ಕೆ ಹೋಗಿ ಜಾಬ್ ಮಾಡ್ಕೊಬಂದು ಮನೆ ಅಡುಗೆ ಎಲ್ಲ ಕಂಪ್ಲೀಟಾಗಿ ಅವರೇ ಹ್ಯಾಂಡ್ ಓವರ್ ಮಾಡ್ಕೊಂಡು ಅವರೇ ಕಂಪ್ಲೀಟಾಗಿ ನೋಡ್ಕೊತಿದ್ದಾರೋ ಅವ್ರಿಗೆ ಇನ್ನೂ ಒಂದು ಸೆಲ್ಯೂಟು. ಯಾಕಂದರೆ ಪೇಷನ್ಸ್ ಲೆವೆಲ್ ತುಂಬ ಬೇಕು ಗೈಸ್ ಅಡುಗೆ ಮಾಡಬೇಕು ಅಂದರೆ. ಪೇಷನ್ಸ್ ಲೆವೆಲ್ ಯಾವ ಲೆವೆಲ್ಗೆ ಇರಬೇಕು ಅಂದರೆ 2-3 ಅಡುಗೆ ಮಾಡ್ತಾಯಿದ್ದೀರಾ ಅಂದರೆ ಸೊ ಎಲ್ಲ ಕಡೆ ಕಣ್ಣಿರಬೇಕು ನಿಮಗೆ. ಸೊ ಇದ್ರಲ್ಲಿ ಏನಾಗ್ತಿದೆ ಸೀದೋಗ್ತಿದೆ, ಇದು ಏನಾಗ್ತಿದೆ, ಇದು ಬೇಯ್ತಿದೆಯಾ, ಬೇಯ್ತಾ ಇಲ್ವಾ, ಗ್ಯಾಸು ಅಂದರೆ ಸ್ಟೌವಲ್ಲಿ ಇದರಲ್ಲಿದೆ, ಯಾವ ಥರ ಫ್ಲೇಮ್ ಬರ್ತಿದೆ, ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾ ಇರಬೇಕು, ಎಲ್ಲ ಕಡೆ ಕಣ್ಣಿರಬೇಕು. ಸೊ ಇದಕ್ಕೆ ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಬೇಕು. ಸೊ ಕುಕ್ಕಿಂಗ್ ಚಾನಲ್ ಬೇಕು ಅಂದರೆ ನಮ್ಮ ಅಮ್ಮದೇ ಒಂದು ಚಾನಲ್ ಇದೆ, ನಮ್ಮ ಮನೆ ಅಡುಗೆ ಅಂತ. ಸೊ ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ವಿವಿಧ ಥರದ ಸುಮಾರು ಅಡುಗೆಗಳಿದೆ. ಸೊ ಅದರಲ್ಲಿ ಏನಾದರೂ ನಿಮಗೆ ಸಿಗದೇ ಇರೋದಿದ್ದರೆ ಬೇಕಾದರೆ ಕಮೆಂಟ್ ಹಾಕಿ 100% ಮಾಡಿಸ್ತೀನಿ ಗೈಸ್. ಸೊ ಚೆನ್ನಾಗಿದೆ ಚಾನಲ್ ಮಾತ್ರ. ಸೊ ಫುಲ್ಲು ಕನ್ನಡದಲ್ಲೇ ಇದೆ, ಕಂಪ್ಲೀಟ್ ಕನ್ನಡ ವರ್ಷನ್ಸಲ್ಲೇ ಕನ್ನಡ ಲ್ಯಾಂಗ್ವೇಜಲ್ಲೇ ಇದೆ ಕಂಪ್ಲೀಟಾಗಿ. ಸೊ ಹಂಗಾಗಿ ಸಪೋರ್ಟ್ ಮಾಡಿ ಆ ಚಾನಲ್ಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಗೈಸ್ ಇನ್ನೇನು ಹೇಳಲಿ ಗೈಸ್, ಇವತ್ತು ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಸೊ ಈ ರೀತಿ ವೀಡಿಯೋಸು ಬೇಕು, ಇನ್ನೂ ಚೆನ್ನಾಗಿದೆ ವೀಡಿಯೋಸು, ಎಂಟರ್ಟೈನಿಂಗ್ ಆಗಿದೆ ಅಂತ ಅನ್ಸಿದ್ರೆ ಗೊತ್ತಲ್ಲ ನಿಮಗೇನೆ, ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಹಚ್ಚಿ ಮಾಡ್ತೀನಿ. ಮತ್ತು ನನಗೆ ಇನ್ನೂ ಒಂದೇನು ಅಂದರೆ ಗೈಸ್, ಸೊ ಸಿಕ್ಕಾಪಟ್ಟೆ ಶ್ರಮ ಪಟ್ಬಿಟ್ಟಿದ್ದೀನಿ. ಏನು ಎತ್ತ ಅಂತ ಗೊತ್ತಿಲ್ಲ, ಬಟ್ ಮಾಡಬೇಕು, ನಾನೊಂದು ಇದೊಂದು ಹಾರ್ಡ್ ವರ್ಕ್ ಮಾಡಬೇಕು ಈ ಚಾನಲ್ ಮೇಲೆ ಅಂತ ಪಡ ತೊಟ್ಬಿಟ್ಟಿದ್ದೀನಿ. ಸೊ ಈ ಶ್ರಮಕ್ಕೆ ಅಟ್ಲೀಸ್ಟ್ ನನಗೆ ಒಂದು 200-300 ಲೈಕ್ಸ್ ಬರಲಿ ಗೈಸ್. ಸೊ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಿಲ್ಲ, ನೀವು ಮನಸ್ಪೂರ್ವಕವಾಗಿ ನಕ್ಕಿದ್ರೆ ಇಲ್ಲಿವರೆಗೂ ನೋಡಿದರೆ 100% ಇಷ್ಟ ಆಗಿರುತ್ತೆ. 200-300 ಲೈಕ್ಸ್ ಅಷ್ಟೇ, ನಾನು ಜಾಸ್ತಿನೂ ಕೇಳ್ತಿಲ್ಲ. ಮತ್ತು ಒಂದು 2 ವೀಡಿಯೋಯಿಂದನೂ ಸೇರಿಸಿ ಒಂದು 25-30K ವ್ಯೂಸ್, 2 ವೀಡಿಯೋಯಿಂದನೂ ಸೇರಿಸಿ ಅಂದರೆ ಆಲ್ಮೋಸ್ಟ್ 10-15K ವ್ಯೂಸು ಪರ್ ವೀಡಿಯೋ. ಸೊ ಹಂಗಾಗಿ ಆ ಥರ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಗೈಸ್. ಸೊ ಒಂದು ಸ್ವಲ್ಪ ಎಂಕರೇಜ್ ಮಾಡಿ. ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮಗೂ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ. ಮತ್ತು ಬೇರೆಯವ್ರ ಥರ ನಾನು ಆ ಸ್ಟೇಜಲ್ಲಿ ಆ ಲೆವೆಲು ಕೊಡೋಕ್ಕಾಗಲ್ಲ, ಬಟ್ ಗ್ರೋ ಆಗ್ತಾಯಿದ್ದೀನಿ. ಸೊ ಫಸ್ಟ್ ವೀಡಿಯೋಗೂ ಈ ವಿಡಿಯೋಗೂ ಕಂಪೇರ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಸ್ವಲ್ಪ ಕ್ಯಾಮ್ರಾ ಇಟ್ಟಾಗ ಶೈ ಆಗ್ತಿದೆ, ಇವಾಗ ಅದೆಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಎಲ್ಲದರಲ್ಲೂ ಪಿಕಪ್ ಆಗ್ತಾಯಿದ್ದೀನಿ. ಸೊ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಪಿಕಪ್ ಆಗ್ತೀನಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಗೈಸ್, ಲವ್ ಯು, ಬಾಯ್, ಗುಡ್ ನೈಟ್. ಸೊ ಹಾಯ್ ಗೈಸ್, ಕಲಿತಿಲ್ಲ ಇಲ್ಲ ಮಕ್ಕಳು ಕಟ್ ಮಾಡಿ ಪ್ಲೇ ಮಾಡೋಣ, ಕಟ್ ಮಾಡಿ ಪ್ಲೇ ಮಾಡೋಣ. ಹಾಂ, ಸೊ ಕ್ಯಾಮ್ರಾಮನ್ಗೆ ಪೇಮೆಂಟ್ ಕರೆಕ್ಟ್ ಆಗಿಲ್ಲ ಅಂದರೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿರಲ್ಲ. ಕಟ್ ಕಾಯ್ಸಿ ಕಟ್ಟಿದ್ದು ಎಡಿಟಿಂಗ್ ನನ್ನ ಕೈಲಿ ಐತೆ ಗಾಯ್ಸಿ. ಏನು ಬೇಕಾದ್ರೆ ಹಾಕೋಬೋದು, ನನಗೇನು ಭಯ ಇಲ್ಲ, ಮಾತಾಡ್ಕೊ, ಏನು ಬೇಕಾದ್ರೆ ಮಾತಾಡ್ಕೊ, ಕಟ್ ಮಾಡಿದ್ದೀವಿ ಅಷ್ಟೇ. ಸೊ ಬನ್ನಿ ಗೈಸ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.